ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಸದ್ಗುರು ಶ್ರೀ ನರಸಿಂಹ ಪ್ರಭುಜಿಯವರಿಗೆ ಭಕ್ತಿಪೂರ್ವಕ ನಮನಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಾಂತಿಯವರೇ, ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಆಯ್ತು ಮೇಡಮ್. ಹರಿ ಓಂ ಎಲ್ಲರಿಗೂ. ಪ್ರಾರ್ಥನೆ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಾ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಗುರುಜಿಗೆ ನಮನ ಸಲ್ಲಿಸ್ತಾ ಈ ಒಂದು ತರಗತಿಯನ್ನ ಶುರು ಮಾಡೋಣ. ಇವತ್ತು ಡೇ 26 ವಿವೇಕ ಚೂಡಾಮಣಿದು ಇರೋದು. ಇದರಲ್ಲಿ ಸ್ವಲ್ಪ ಭಾಗ ವಿಜ್ಞಾನಮಯ ಕೋಶದ್ದು ಇರೋದು. ಒಂದು 3 ಪ್ರಶ್ನೆ ಇದೆ ಅಷ್ಟೇ, ಮಿಕ್ಕಿದ್ದೆಲ್ಲ ಆನಂದಮಯ ಕೋಶದ್ದೇ ಇರೋದು. ಸೊ ಈಗ ಮೊದಲನೇ ಪ್ರಶ್ನೆ ಉಮಾ ಮೇಡಮ್ಗೆ ಕೇಳ್ಬೋದು. ಅಥೋನಾಯಂ ಪರಮಾತ್ಮ, ಆ ಒಂದು ಶ್ಲೋಕದ್ದು ಅರ್ಥ ಅದನ್ನ ಹೇಳಿ ಮೇಡಮ್. ಅಥೋನಾಯಂ ಪರಾತ್ಮ ಸ್ವಾದಿ ಜ್ಞಾನಮಯ ಶಬ್ದ ಭಾಕ್ ಅಂತ. ವಿಕಾರಿತ್ವ ಜಡತ್ವ ಪರಿಚ್ಛಿನ್ನತ್ವ ಹೇತವಃ ದೃಶ್ಯತ್ವ ವ್ಯಭಿಚಾರಿತ್ವಾತ್ಮನೋ ನಿತ್ಯೋ ನಿತ್ಯ ಇಷ್ಯತೆ ಅಂತ ಹೇಳಿ ಆ ಒಂದು ಶ್ಲೋಕ 206ನೇ ಶ್ಲೋಕ. ಅದರೊಳಗೆ ಇದು ಹೇಳ್ತಾ ಬರ್ತಾರೆ. ಏನಂತಂದ್ರೆ, ಈ ವಿಜ್ಞಾನಮಯ ಕೋಶವೂ ಪರಮಾತ್ಮ ಆಗೋದಿಲ್ಲ. ಯಾಕೆ? ಇದು ವಿಕಾರಗಳನ್ನ ಹೊಂದಿದೆ, ಜಡ ಸ್ವಭಾವ ಒಂದು ಉಳ್ಳದ್ದಿದು, ಇಂದ್ರಿಯಗಳಿಗೆ ದೃಶ್ಯ ವಸ್ತುವಾಗಿದೆ, ಹಾಗೂ ಯಾವಾಗಲೂ ಕಾಣಿಸುವಂಥದ್ದಾಗಿದ್ದಲ್ಲ. ಆದ್ದರಿಂದ ಈ ಅನಿತ್ಯವಾದ ಏನಿದೆ, ಅನಿತ್ಯವಾದ ವಿಜ್ಞಾನಮಯ ಕೋಶವು ಶಾಶ್ವತ ಅಲ್ಲ, ಆತ್ಮ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಸಲ ನಮ್ದು ಇಲ್ಲಿ ನಡೀತಾ ಇರೋದು ಒಂದೇ, ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನೋದ್ರೊಳಗೆ ಇನ್ನು ಆ 7 ಪ್ರಶ್ನೆಯಲ್ಲಿ ಇದು ಶಾಶ್ವತ ಅಶಾಶ್ವತದಲ್ಲಿ ಉಳ್ಕೊಂಡಿದೆ. ಸೊ ಈಗ ನಾವು ಆಲ್ರೆಡಿ 3 ಕೋಶಗಳನ್ನ ನೋಡಿದ್ವಿ. ಅನ್ನಮಯ, ಪ್ರಾಣಮಯ, ಮನೋಮಯ ನೋಡಿ ಆಯ್ತು. ಈಗ ವಿಜ್ಞಾನಮಯದಲ್ಲಿ ನಾವು ಇದೀವಿ ನಾವು. ಸೊ ಈ ವಿಜ್ಞಾನಮಯ ಕೋಶವು ಆತ್ಮ ಅಲ್ಲ ಅನ್ನೋ ಒಂದು ಕಾರಣದಿಂದ ಇದನ್ನ ಹೇಳ್ತಾ ಬರ್ತಾ ಇದ್ದಾರೆ ನಮ್ಗೆ. ಪ್ರತಿ ಸಲ ಇದನ್ನ ಏನು ಒಂದೊಂದು ಉದಾಹರಣೆಗಳನ್ನ ಕೊಡ್ತಾ ಬರ್ತಾರೆ. ಏನು ಆತ್ಮ ಅನ್ನೋದು ಇದು ವಿಕಾರದಿಂದ ಕೂಡಿದೆ, ಜಡತ್ವದಿಂದ ಕೂಡಿದೆ, ಪರಿಚ್ಛಿನ್ನದಿಂದ ಕೂಡಿದೆ, ಇದು ದೃಶ್ಯದಿಂದ ಇದೆ, ಆಮೇಲೆ ವ್ಯಭಿಚಾರಿತ್ವ ಅನಿತ್ಯ. ಈ ಅಷ್ಟು ಪಾಯಿಂಟ್ಗಳನ್ನ ನಮ್ಗೆ ಇದನ್ನ ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ. ಇದ್ರೊಳಗೆ ಏನದು, ಯಾಕಾಗಿ ಇದು ಅನಾತ್ಮ ಅಂತ ನಾವು ಹೇಳ್ತೀವಿ ಅಂತ ಹೇಳಿ ನಮ್ಗೆ ಈ ಒಂದು ಶ್ಲೋಕದಲ್ಲಿ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ. ಇದನ್ನ ನಾವೆಲ್ಲ ಇದು ಏನಂದ್ರೆ ಎಲ್ಲ ಈ ಕೋಶಗಳು ಎಲ್ಲ ಟೈಮ್ ಅಂತ ಲಿಮಿಟೆಡ್, ಎಲ್ಲವೂ ಸ್ಪೇಸ್ ಅಂಡ್ ಟೈಮ್ಗೆ ಬೌಂಡ್ ಆಗಿರೋ ಅಂಥದ್ದು ಒಂದು ಹೇಳ್ತಾರೆ. ನಮಗೆ ಕಾಲ ಮತ್ತು ದೇಶಗಳಿಗೆ
ಎಲ್ಲ ಒಂದು ಆ ಪರಿಮಿತಿನಲ್ಲಿ ಎಲ್ಲ ಒಂದು ಬರ್ತಾ ಇರೋದೇ ಹೋಗ್ತಾ ಇರೋದ್ರಿಂದ ಇವ್ಯಾವು ಶಾಶ್ವತ ಅಲ್ಲ ಅನ್ನೋ ಒಂದು ಇದನ್ನು ನಮ್ಗೆ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕೆ ಇದು ಶಾಶ್ವತ ಅಲ್ಲ ಅನ್ನೋದೇ ಸ್ಪಷ್ಟತೆನೇ ನಮ್ಗೆ ನಾವು ಇಷ್ಟು ದಿವಸಾನು ನಾವು ಕೇಳ್ಕೊಂಡು ಬಂದಿರುವಂಥದ್ದು ಈ ಕೋಶಗಳಲ್ಲಿ. ಸೊ ಇಲ್ಲಿಗೆ ಈ ಒಂದು ಯಾವ ಕಾರಣದಿಂದ ಇದು ಶಾಶ್ವತ ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಮೇಡಮ್ ರಚಿತಾ ಮೇಡಮ್, ನಿಮಗೆ ಪ್ರಶ್ನೆ. ಕಣ್ಣಿನ ಬೆಳಕು ಸೂರ್ಯನ ಬೆಳಕಿಗಿಂತ ದೊಡ್ಡದು, ಇದು ಹೇಗೆ? ಸುಮಾರೆಲ್ಲ ರಿಪೀಟ್ ಆಗಿದೆ. ಆ ರಿಪೀಟ್ ಆಗಿರೋದನ್ನ ಪ್ರಶ್ನೆಗಳು ನಾನು ಬಿಟ್ಬಿಟ್ಟಿದ್ದೀನಿ, ಯಾಕಂದ್ರೆ ಅದದೇ ಬರ್ತಾ ಇದೆ ತುಂಬಾ ಸಲ. ಸೊ ಒಂಚೂರು ಮುಂದೆ ಹೋದ್ರೆ ಲಾಸ್ಟ್ ಕ್ಲಾಸ್ ಅಲ್ಲೂ ಅದೇ ಕೇಳಿರೋದು, ತಿರ್ಗಾ ಅದೇ ಕೇಳಬೇಕಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಮುಂದಕ್ಕೆ ಹೋಗಿನಿ. ಸೂರ್ಯನ ಬೆಳಕು ನಮ್ಮ ಕಣ್ಣಿಗಿಂತ ಗೊತ್ತಾಯ್ತು. ಕರೆಕ್ಟ್. ಅಂತರ್ಜ್ಯೋತಿ ಬಹಿರ್ಜ್ಯೋತಿದ್ದು ಕಂಟಿನ್ಯೂಷನ್ ಅದು ಅಲ್ವಾ? ಇದನ್ನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿದ್ವಿ. ನಾವು ಕಣ್ ಮುಚ್ಚಿದಾಗ ನಮ್ಗೆ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಅಂದ್ರೆ ಏನು, ನಮ್ಗೆ ಎಲ್ಲ ವಸ್ತುಗಳನ್ನು ನೋಡೋದಕ್ಕೆ ಕಾರಣ ಏನು, ಮತ್ತೆ ಪ್ರತ್ಯಕ್ ಜ್ಯೋತಿ ಆತ್ಮಜ್ಯೋತಿ ಅದ್ರ ಬಗ್ಗೆ. ಸೊ ಇಲ್ಲಿ ನಿಮ್ಮ ಪ್ರಶ್ನೆ ಇನ್ನೊಂದ್ಸಲ ಹೇಳಿ. ಅಂದ್ರೆ ಇಲ್ಲಿ ಸೂರ್ಯನ ಬೆಳಕು ನಾವು ನೋಡಿದ್ರೆ ತುಂಬಾ ಪ್ರಕಾಶಮಾನ, ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳೋದು. ಆದ್ರೆ ಅದಕ್ಕಿಂತ ನಮ್ಮ ಕಣ್ಣಿಗೆ ಕಾಣಿಸುತ್ತಲ್ಲ ಕಣ್ಣಿನ ಬೆಳಕು, ಅದು ದೊಡ್ಡದು ಯಾಕೆ? ಕಣ್ಣಿನ ಬೆಳಕು ಸೂರ್ಯನ ಬೆಳಕಿಗಿಂತ ದೊಡ್ಡದು ಯಾಕೆ? ಸರಿ ಸರಿ, ಓಕೆ. ಅಂದ್ರೆ ಎಲ್ಲಾ ಜ್ಯೋತಿಗಳನ್ನ ಬೆಳಗುವ ಜ್ಯೋತಿಗೆ ನಾವು ಹೈಯೆಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಈಗ ನನ್ನ ಆತ್ಮ ಜ್ಯೋತಿ ಇಲ್ಲ ಅಂದಾಗ, ನನ್ನ ಒಳಗಡೆ ಜ್ಯೋತಿ ಇಲ್ಲ ಅಂದಾಗ ಸೂರ್ಯನ ಬೆಳಕು ಇರುತ್ತೆ. ಈ ದೇಹ ಅನ್ನೋದನ್ನ ನಾವು ಜಡ ಅಂತ ಕರಿತೀವಲ್ಲ, ಸೊ ಈ ಜಡವಾದ ದೇಹಕ್ಕೆ ಚೈತನ್ಯ ಬರೋ ಹಾಗೆ ಮಾಡೋ ಅಂತ ಬೆಳಕೆ ಶ್ರೇಷ್ಠವಾದ ಬೆಳಕು. ಯಾಕೆಂದ್ರೆ ನಾನು ಇಲ್ಲ ಅಂದ್ರೆ ಯಾವ್ದಿದ್ರೂನು ನನಗೇನು ನಾನೇನು ನೋಡಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ. ಅಥವಾ ನಾನು ಒಂದು ದೇಹ ಅನ್ನೋದು, ಆ ದೇಹ, ಆ ಜಡವಾದ ದೇಹದೊಳಗೆ ಆ ಚೈತನ್ಯದ ಬೆಳಕು ಆತ್ಮ ಜ್ಯೋತಿ ಪ್ರಕಾಶಮಾನವಾಗಿ ಬೆಳಗ್ತಾ ಇರುತ್ತೆ. ಅದರ ಸಹಾಯದಿಂದ ನಾನು ಎಲ್ಲ ಬೆಳಕನ್ನ ನೋಡಬಹುದೇ ಹೊರತು ಅದೇ ಹೋಗ್ಬಿಟ್ರೆ, ಆ ದೇಹ ಬಿಟ್ಟು ಹೋದಾಗ ನಮ್ಗೆ ಬೇರೆ ಎಲ್ಲಾನು ಇದ್ರೂನು ಏನು ಪ್ರಯೋಜನ ಇಲ್ಲ ಅಂತ. ಸೊ ಆದ್ರಿಂದ ಅದನ್ನ ಸೂರ್ಯ ಕೋಟಿ ಸಮಪ್ರಭಾ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಸೂರ್ಯನ್ ಕಾಣ್ಬೇಕು ಅಂದ್ರೆ ಕಣ್ಣು ಬೇಕು. ಸೊ ಆ ಕಣ್ಣಿಗಿರುವಂತಹ ಬೆಳಕು ಸೂರ್ಯನ ಬೆಳಕಿಗಿಂತ ದೊಡ್ಡದು. ಆ ಕಣ್ಣು ಕೆಲಸ ಮಾಡ್ಬೇಕು ಅಂದ್ರೆ ಮನಸ್ಸು ಬೇಕು. ಯಾಕೆಂದ್ರೆ ಕೆಲವ್ರಿಗೆಲ್ಲ ಕಣ್ಣು ಬಾಹ್ಯವಾಗಿ ಎಲ್ಲ ಚೆನ್ನಾಗಿರತ್ತೆ, ಆದ್ರೆ ಆ ಕಣ್ಣು ಕಾಣಿಸ್ತಾ ಇರೋದಿಲ್ಲ. ಸೊ ಸೂಕ್ಷ್ಮ ಶರೀರದಲ್ಲಿ ಆ ಕಣ್ಣಿನ ಸೂಕ್ಷ್ಮ ಶರೀರದಲ್ಲಿ ಕೆಲಸ ಮಾಡ್ತಿರಲ್ಲ. ಸೊ ಹಾಗಾಗಿ ಮನಸ್ಸಿನ ಬೆಳಕು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಸೂಕ್ಷ್ಮ, ಸ್ಥೂಲ ಮತ್ತೆ ಕಾರಣ ಶರೀರ ಅನ್ನೋ ತರ. ಸೊ ಮತ್ತೆ ಮನಸ್ಸಿನ ಬೆಳಕು ಕಣ್ಣಿನ ಬೆಳಕಿಗಿಂತ ದೊಡ್ಡದು. ಯಾಕೆ ಅಂತಂದ್ರೆ ಮನಸ್ ಕೆಲ್ಸ ಮಾಡ್ಬೇಕು ಅಂದ್ರೆ ಬುದ್ಧಿ ಬೇಕು, ಬುದ್ಧಿ ಕೆಲ್ಸ ಮಾಡ್ಬೇಕು. ಹಾಗಾಗಿ ಬುದ್ಧಿಯ ಮೇಲೆ ಅಂದ್ರೆ ನಮ್ಮ ಇಂಟೆಲೆಕ್ಟ್ ಮೇಲೆ ಬೀಳುವಂತಹ ಬೆಳಕು ಮನಸ್ಸಿನ ಬೆಳಕಿಗಿಂತ ದೊಡ್ಡದು. ಒಂದಕ್ಕಿಂತ ಒಂದು ಸುಪೀರಿಯರ್ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಸೊ ಆ ಬುದ್ಧಿ ಕೆಲ್ಸ ಮಾಡ್ಬೇಕು ಅಂದ್ರೆ ಫಸ್ಟ್ ಆತ್ಮನ ಬೆಳಕು ನಮ್ಮ ಬುದ್ಧಿಯ ಮೇಲೆ ಪರಮಾತ್ಮ ರಿಫ್ಲೆಕ್ಟ್ ಆಗಿ ಮತ್ತೆ ಮನಸ್ಸು ಮತ್ತೆ ಎಲ್ಲಾ ಲೇಯರ್ಸ್ ನ ಬೆಳಗ್ತಾ ಬರ್ತಾರೆ. ಸೊ ಆ ಬುದ್ಧಿ ಕೆಲ್ಸ ಮಾಡ್ಬೇಕು ಅಂದ್ರೆ ಆತ್ಮನ ಬೆಳಕು ಬೇಕು ಅನ್ನೋದು ಫೈನಲಿ ವಿ ಹ್ಯಾವ್ ಅರೈವ್ಡ್ ಅಟ್ ದ ಕನ್ಕ್ಲೂಷನ್. ಇದಿಲ್ಲ ಅಂದ್ರೆ ಇವ್ ಯಾವ್ದಕ್ಕೂ ಅದು ಟ್ರಾನ್ಸ್ಫರ್ ಆಗಲ್ಲ ಬೆಳಕು ಅಂತ. ಸೊ ಹಾಗಾಗಿ ಆತ್ಮನ ಬೆಳಕನ್ನ ಮಹಾ ಬೆಳಕು ಅಂದ್ರೆ ಅದು ಒಂದು ಕಂಪ್ಲೀಟ್ ಸೆಟ್. ಇವೆಲ್ಲಾನು ಅದಿದ್ರೇನೆ ಇವೆಲ್ಲಾನು ಪ್ರಕಾಶಮಾನವಾಗಿ ಬೆಳಗತ್ತೆ ಅಂತ. ಸೊ ಆದ್ರಿಂದ ಆತ್ಮನ ಬೆಳಕಿನಿಂದನೇ ಇಡೀ ಪ್ರಪಂಚ ಬೆಳಗ್ತಾ ಇರೋದ್ರಿಂದ ಅದನ್ನ ವೆರಿ ಇಂಪಾರ್ಟೆಂಟ್ ಅಥವಾ ಕೋಟಿ ಸೂರ್ಯ ಸಮಪ್ರಭಾ ಅಂತ ಕರೆದಿದ್ದಾರೆ.
ಅಷ್ಟೇ ಅನ್ಸುತ್ತಲ್ಲ. ಅಷ್ಟೇ ಅಷ್ಟೇ ಕರೆಕ್ಟ್ ಆಗಿ ಹೇಳಿದ್ರಿ. ಅದೇ ನಮ್ಮ ಆತ್ಮನ್ ಬೆಳಕಿಲ್ಲ ಅಂತಂದ್ರೆ ಯಾವುದು ನಮ್ಗೆ ವರ್ಕೇ ಆಗಲ್ಲ ಅಂತ. ಕಣ್ಣು ವರ್ಕ್ ಆಗಲ್ಲ, ಕಿವಿ ವರ್ಕ್ ಆಗಲ್ಲ, ಮನಸ್ಸಿರ್ಬೋದು, ಯಾವ್ದು ವರ್ಕ್ ಆಗಲ್ಲ. ನಾವ್ ನೋಡ್ಬೇಕಾದ್ರೆ ಸೂರ್ಯನ್ ಬೆಳಕಿಗಿಂತ ಜಾಸ್ತಿ ಇದು ಯಾಕಪ್ಪ ಅಂತಂದ್ರೆ ನಮ್ಗ್ ಕಾಣಿಸೋದಿಕ್ ಸಾಧ್ಯನೇ ಆತ್ಮನ್ ಬೆಳಕು, ಎಲ್ಲರಲ್ಲೂ ಇರೋದದೇ. ಸೊ ಅದು ಆ ಒಂದು ಆತ್ಮನ ಬೆಳಕುನೇ ನಮ್ಗೆ ಇಂಪಾರ್ಟೆಂಟ್. ಈ ಕೋಶಗಳಿಗಿಂತ ಬಿಟ್ಟು ನಾವು ಅದಕ್ ಹೋಗ್ಬೇಕು. ಈಗ ಸೆನ್ಸಸ್ ಇಂದ ಕಣ್ಣು ಅಂತಂದ್ರೆ ಎಲ್ಲ ಸೆನ್ಸಸ್ ಅಂತ ತಗೊಂಡಾಗ ಅದು, ಆಮೇಲೆ ಈ ಕೋಶಗಳಿಂದ ಅದೆಲ್ಲನೂ ಬೆಳಗ್ತಾ ಇರೋದು ಯಾವ್ದಪ್ಪ ಅಂತಂದ್ರೆ ಈ ಆತ್ಮನ ಬೆಳಕು, ಮಹಾ ಬೆಳಕು. ನೀವು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ನಾವು ಎಷ್ಟು ಮಟ್ಟಿಗೆ ನಾವು ಎಲ್ಲಾ ತರದಿಂದ ಎಲ್ಲಾ ಆಂಗಲ್ಸ್ ಇಂದ ನಾವು ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ದು ಆತ್ಮ ಯಾವುದು, ಆತ್ಮ ವಿವೇಕ ಅಂತ ತುಂಬಾ ಚೆನ್ನಾಗಿದೆ. ಹೇಗೆ ನಾವು ನೋಡಿ ಅಂತ ಬೆಳಕನ್ನೇ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಅಲ್ವಾ? ಕೇಳಿಸ್ತಾ ಇದೆ ಅಷ್ಟೇ. ಬಟ್ ಯಾವ್ದ್ರಿಂದ ಕೇಳಿಸ್ತಾ ಇದೆ, ಯಾವ್ದ್ರಿಂದ ನೋಡ್ತಾ ಇದೀವಿ ಅಂತ ಅನ್ನೋದು ನಾವು ಗಮನಿಸೇ ಇರಲ್ಲ. ಆ ನೋಡುವಿಕೆ ಅಂತ ಆದಾಗ ಕಾಣಿಸ್ತಾ ಇದೆ. ಇವಾಗ ಎಲ್ಲರೂ ಇಲ್ಲಿ ಕಾಣಿಸ್ತಾ ಇದ್ದೀರಾ ಅಷ್ಟೇ, ಮುಗ್ದೋಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು, ಅವೇರ್ನೆಸ್ ಲೆವೆಲ್ಗೆ ಹೋಗೋದೇ ಇಲ್ಲ. ಹೇಗೆ ನಾವು ನೋಡ್ತಾ ಇದೀವಿ, ಕಣ್ಣಿಂದ ನೋಡ್ತೀವಿ, ಅಲ್ಲಿ ಅದಾಗುತ್ತೆ. ಬಟ್ ಅದ್ರ ಹಿಂದೆ ಏನು ಅಂತ ಮನಸ್ಸು, ಬುದ್ಧಿ, ಆತ್ಮ ಅಂತ ಅದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರೋ ಹತ್ರ ಸ್ಟೆಪ್ ಬೈ ಸ್ಟೆಪ್ ಅದ್ ಹೇಗ್ ಒಳಗ್ ಹೋಗ್ಬೇಕು ನಮ್ಮ ಆತ್ಮಕ್ಕೆ ಅಂತ ಅನ್ನೋದು ತುಂಬಾ ಚೆನ್ನಾಗಿದೆ. ಅದು ಹೌದೌದು. ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಕಾಂತಿ ಮೇಡಮ್, ನಾನೊಂಚೂರು ಹೇಳ್ಬೋದಾ? ಹೇಳಿ ಹೇಳಿ. ಏನಿಲ್ಲ, ಇದು 2 ವಾರಗಳ ಹಿಂದೆ ನೀವು ನನಗ್ ಕೇಳಿದ್ರಿ, ನಡೆಯೋದು ಕಾಲುಗಳು ಹೇಗ್ ನಡೀತಾ ಇದಾವೆ, ನಡೀತಾ ಇದ್ದೀನಾ ನಾನು ಅಂತಂದ್ರೆ ಹೌದು ನಾನು ನಡೀತಿದ್ದೀನಿ ಅಂತ ಹೇಳ್ಕೊತೀನಿ ಅಂತ. ಅದು ಕಾಲುಗಳ ಚಲನೆ, ಕಾಲುಗಳ ನಡೀತಿರೋದು ಯಾವುದರ ಶಕ್ತಿಯಿಂದ ಅಂತ ತಿಳ್ಕೊಂಡಿಲ್ಲ ಅಂತ. ಹಂಗೆ ಇಲ್ಲಿ ಸೂರ್ಯ ಪ್ರಖರವಾದ ಪ್ರತಿ ಸರಿ ನನ್ಗೆ ಈ ಕ್ವಶನ್ ಬರ್ತಾ ಇರುತ್ತೆ ಯಾವಾಗ್ಲೂ. ಅಂದ್ರೆ ಯೂಶುವಲ್ ನನ್ಗೆ ಐ ಆಮ್ ಬೀನ್ ಆಸ್ಕ್ಡ್, ಪ್ರಖರವಾದ ಸೂರ್ಯನ ಬೆಳಕು ಅಂತ ನಾವು ಅನ್ಕೊಂಡಾಗ, ಈ ಸೂರ್ಯನ ಬೆಳಕಿನ ಸೂರ್ಯ ಕಣ್ಮುಚ್ಕೊಂಡ್ರು ಅಥವಾ ಕತ್ಲೆ ಆದಾಗ ಸೂರ್ಯನ ಬೆಳಕಿದ್ಯಾ ಅಂತ ಕೇಳಿದಾಗ ಹೌದು ಸೂರ್ಯನ ಬೆಳಕಿದೆ ಅನ್ನುವ ಅರಿವಿದೆಯಲ್ಲ, ಆ ಪ್ರಭೆ ತುಂಬಾ ಹೆಚ್ಚಿನದು. ಅದು ಆತ್ಮನ ಬೆಳಕು, ಅದು ಸ್ವಯಂ ಪ್ರಕಾಶ. ಮತ್ತೆ ಇಲ್ಲಿ ಕೋಟಿ ಸೂರ್ಯ, ನನಗೆ ಕೋಟಿ ಸೂರ್ಯ ಸಮಪ್ರಭಾ ಅಂತಂದ್ರೆ ಕೋಟಿ ಸೂರ್ಯಗಳನ್ನ ಹಾಕದಷ್ಟು ಸಮವಾದ ಅಷ್ಟೊಂದು ಪ್ರಭೆಯನ್ನು ಬೀರುವ ಆತ್ಮನ ಬೆಳಕು ಅಂತ ಆತ್ಮನಿಗೆ ಹೋಲಿಸಿದ್ದಾರೆ ಅಂತ ಅನ್ಕೊಂತೀನಿ ಅಲ್ವಾ ಕಾಂತಿ? ಅಲ್ಲ, ಅದಕ್ಕೆ ಮೀರಿದ ಬೆಳಕು, ಕೋಟಿ ಸೂರ್ಯ ಸಮಪ್ರಭದ್ದು ಮೀರಿದ ಬೆಳಕು ಈ ಆತ್ಮದ ಬೆಳಕು. ಅದು ಎಷ್ಟು ಚೆನ್ನಾಗಿ ಕಂಪ್ಯಾರಿಸನ್ ಇದೆ ಅಂದ್ರೆ ನಮ್ಗೆ ಆ ಬೆಳಕು ನಮ್ಗೆ ಕಾಣಿಸ್ತಾ ಇಲ್ವಲ್ಲ, ಅಷ್ಟು ಬೆಳಕಾಗಿದ್ರು ನಮ್ಗೆ ಗೊತ್ತಾಗ್ತಿಲ್ವಲ್ಲ. ಅದು ಒಳಗ್ ಹೋಗಿ, ಆ ಕೋಶಗಳು ಒಳಗ್ ಹೋಗಿ ನಾವು ಅಂದ್ರೆ ಕಲ್ಪನಾ, ಹೇಳಿ ಮೇಡಮ್. ಇವಾಗ ಕೋಟಿ ಸೂರ್ಯರಿದ್ರು, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಡೆಡ್ ಬಾಡಿ, ಕೋಟಿ ಸೂರ್ಯರಿದ್ರು ಆ ಡೆಡ್ ಬಾಡಿಗೆ ಏನ್ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಕೋಟಿ ಸೂರ್ಯ ಗೊತ್ತಾಗಲ್ಲ, ಯಾಕೆಂದ್ರೆ ಅಲ್ಲಿ ಇಲ್ಲ, ಅಸ್ತಿತ್ವ ಮಾತ್ರವೇ ಇದೆ, ಅರಿವು ಇಲ್ಲ. ಅಂದ್ರೆ ನಿನಗೆ ಏನಾದ್ರೂ ಈ ಪ್ರಪಂಚದಲ್ಲಿ ಗೊತ್ತಾಗ್ಬೇಕಾದ್ರೆ ಅರಿವಿನ ಬೆಳಕಿದ್ರೆ ಮಾತ್ರವೇ. ಹಾಗಾಗಿ ಒಂದು ಸೂರ್ಯ ಅಲ್ಲ, ಎಷ್ಟು ಸೂರ್ಯರಾಗ್ಲಿ, ಕೋಟಿ ಇಲ್ಲ, ಇನ್ನು 100 ಕೋಟಿ 1000 ಕೋಟಿಯಗಿಂತಲೂ ಹೆಚ್ಚಿನದು ಅಂತ ಹೇಳೋದಕ್ಕೆ ಕೋಟಿ ಸೂರ್ಯ ಸಮಪ್ರಭಾ ಅಂತ ಅಷ್ಟೇ. ಕೋಟಿ ಸೂರ್ಯರಷ್ಟು ಬೆಳಕು ಅಂತ ಅಲ್ಲ, ಅದು ಅರಿವು. ಆ ಅರಿವಿದ್ರೆ ಮಾತ್ರವೇ ಏನೇ ತಿಳಿಯೋದಕ್ಕೂ ಸಾಧ್ಯ ಅನ್ನೋ ಒಂದು ಅರ್ಥ ಕೊಡೋದಕ್ಕೋಸ್ಕರ ಆ ತರ. ಸರಿ ಮೇಡಮ್. ಪ್ರಭಾ ಬೆಳಕು ಇದೆಯಲ್ಲ, ಆ ಕೋಟಿ ಸೂರ್ಯ ಪ್ರಭಾ ಬೆಳಕು ಬೇರೆ ಅಲ್ಲ, ಅದು ನನ್ನ ಬೆಳಕೆ. ನಾನಿದ್ದರೆ ಮಾತ್ರ ಕೋಟಿ ಸೂರ್ಯ ಇರ್ಲಿ ಏನೇ ಇರ್ಲಿ ಇರೋದು ನೋಡಕ್ಕಾಗೋದು, ಅದು ನನ್ನಿಂದ ಹೊರತಾಗಿಲ್ಲ. ಸೊ ನಾನೇ ಆ ಪ್ರಕಾಶಿಸ್ತಾ ಇರೋದು. ಅದಕ್ಕೆ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಅಂತ ಹೇಳಿದಾರಲ್ಲ ಇಲ್ಲಿ. ಜ್ಯೋತಿರೇವ ಜ್ಯೋತಿ ಅಂದ್ರೆ ಆ ಜ್ಯೋತಿಗಳಿಗಿಲ್ಲ ಪರಮ ಜ್ಯೋತಿ ನಾನಾಗಿರೋದ್ರಿಂದ ಆ ಬೆಳಕುಗಳು ನನ್ನ ಬೆಳಕಿಂದ ಪ್ರಜ್ವಲ ಆಗ್ತಾ ಇದೆ ಹೊರತು ಅದು ಪ್ರತ್ಯೇಕವಾಗಿ ನನ್ನಿಂದ ಇಲ್ಲ ಅಂತ ಅನ್ಕೋಬಹುದು ಅಂತ ನನಗೆ ಅನ್ಸುತ್ತೆ. ಸರಿನಾ ಮೇಡಮ್?
ಕರೆಕ್ಟ್. ನಾನು ಅಂದ್ರೆ ಅರಿವು ತಾನೆ, ದೇಹ ಮನಸ್ಸು ಬುದ್ಧಿ ಅಲ್ಲದ ನಾನು, ಸಾಕ್ಷಿಯಾದ ನಾನು. ಖಂಡಿತ ಹೌದು, ನಾನಿಲ್ದೇನೆ ಅದಿಲ್ಲ. ಅಂದ್ರೆ ನಮ್ಮಲ್ಲಿ ಎಲ್ಲಾ ಒಂದು ಫಂಕ್ಷನ್ಸ್ ನಡೀತಾ ಇರೋದು ಆ ಒಂದು ಬೆಳಕಿನಿಂದಾನೇ. ನಮ್ ಹಾರ್ಟ್ ಬೀಟ್ ಇರ್ಬೋದು, ಉಸಿರಾಟ ಇರ್ಬೋದು. ಅದಿಲ್ಲ ಅಂತಾನೆ ಮೇಡಮ್ ಹೇಳಿದಾಗೆ ಡೆಡ್ ಬಾಡಿ ಅಂತ ತಗೊಂಡಾಗ ಅದಕ್ಕೆ ಏನು ಬೆಳಕು ಅನ್ನೋದೇ ಇಲ್ಲ, ಆ ಕತ್ಲಲ್ಲಿ ಇರತ್ತೆ. ನಾವು ಇವಾಗ ಬೆಳಕಲ್ಲಿ ಇದೀವಿ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಆ ಒಂದು ಮರೆನ ನಾವು ತೆಗಿಬೇಕು ಅಂತ ಅದು ನಮಗೆ ತಿಳುವಳಿಕೆ. ಅದನ್ನ ಹೇಗ್ ಮಾಡ್ಬೇಕು ಅಂತ ಅನ್ನೋದು ಈ ಒಂದು ವಿವೇಕ ಬರ್ತಿದ್ದ ಹಾಗೆ ನಮ್ಗೆ ಆತ್ಮನೋ ಅಥವಾ ವಿವೇಕ ಅಂತ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಕಲ್ಯಾಣಿ ಮೇಡಮ್ಗೆ. ಆತ್ಮ ಅನಂತ, ಅಪರಿಮಿತ, ಇದನ್ನ ಒಂದ್ ಸ್ವಲ್ಪ ವಿವರಿಸಿ. ಮೇಡಮ್ ಮ್ಯೂಟ್ ಅಲ್ಲಿ ಇದ್ದೀರಾ? ಕಾಂತಿ ಅವ್ರೆ, ಯಾರು ಕೇಳಿದ್ರಿ? ನನ್ಗ ಗಾಢ ನಿದ್ದೆಯಲ್ಲಿ ನಾವು ಆನಂದವನ್ನು ಅನುಭವಿಸ್ತೇವೆ, ಆದ್ರೆ ಗಾಢ ನಿದ್ದೆಯಲ್ಲಿ ಅಪರಿಮಿತ ಅನಂತತೆಯನ್ನು ಅನುಭವಿಸ್ತೇವೆ. ಆದ್ರೆ ನಮಗೆ ಅದು ಸಹಜ ಸ್ಥಿತಿನೇ. ಈ ಅನಂತತೆ ಅನ್ನೋದು ಅದು ಸಹಜ ಸ್ಥಿತಿ. ಎಚ್ಚರ ಆಗಿದ ತಕ್ಷಣ ಬುದ್ಧಿ ಕೆಲಸ ಮಾಡೋದು ಶುರು ಮಾಡ್ಬಿಡುತ್ತೆ. ಆದ್ರೆ ಬುದ್ಧಿ ಕೆಲಸ ಶುರು ಮಾಡಿದ್ರೆ ಎಲ್ಲಾ ಪರಿಮಿತಿಗಳು ಬರುತ್ತೆ. ಅಲ್ಲಿ ಪ್ರಯತ್ನ ಇದೆ, ಅದೇ ಅಲ್ವಾ? ಹೌದು ಮೇಡಮ್. ಅಲ್ಲಿ ನಮ್ಮ ಸಹಜ ಸ್ಥಿತಿ ಅಲ್ಲಿ ಸಹಜ ಸ್ಥಿತಿನಲ್ಲಿ ನಮ್ಗೆ ಅಲ್ಲಿ ಯಾವ ಪ್ರಯತ್ನ ಇಲ್ಲ, ಆನಂದ ಇದೆ. ಅದರಿಂದ ಅನಂತತೆ ಅನ್ನೋದು ಆತ್ಮನ ಸಹಜ ಸ್ಥಿತಿ. ಪರಿಮಿತ ಅನ್ನೋದು ದೇಹ ಮನಸ್ಸು ಬುದ್ಧಿಗಳಿಗೆ ಆರೋಪ. ವಿಜ್ಞಾನಮಯ ದೃಶ್ಯ ನಮ್ಮ ಕಣ್ಣಿಗೆ ಕಾಣುತ್ತೆ. ಯಾವುದು ಕಣ್ಣಿಗೆ ಕಾಣುತ್ತೋ ಅದು ನಾನಲ್ಲ. ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಆಪಲ್ ನಮ್ ಕಣ್ಣು ಕಾಣುತ್ತೆ, ಈ ಕಣ್ಣಿಗೆ ಕಾಣೋದು ನಾನಲ್ಲ, ನೋಡೋನು ನಾನು. ಅದೇ ರೀತಿ ಬುದ್ಧಿ ಕೆಲಸನೇ ಮಾಡ್ತಾ ಇಲ್ಲ ಅಂತ ನಮ್ಮ ಅರಿವಿಗೆ ಬರುತ್ತೆ. ಯೋಚನೆಗಳು ಬರ್ತಾ ಇಲ್ಲ ಅಂತಾನು ಅನ್ಸುತ್ತೆ. ಆದ್ರೆ ಬುದ್ಧಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅಂತ ನಮ್ಮ ಅರಿವಿಗೆ ಗೊತ್ತಾಗುತ್ತೆ. ಆದ್ರೆ ಆ ರೀತಿ ಗೊತ್ತಾಗೋ ಸಾಕ್ಷಿ ನಾನು. ದೃಕ್, ಬುದ್ಧಿ ಅನ್ನೋದು ದೃಶ್ಯ, ದೃಶ್ಯ ಅನ್ನೋದು ಜಡ, ದೃಕ್ ಅನ್ನೋದು ಚೈತನ್ಯ. ಸರಿ ಮೇಡಮ್. ಶ್ರೀನಿವಾಸ ಮೂರ್ತಿ ಸರ್, ನೀವು ಇದಕ್ಕೊಂದು ಉದಾಹರಣೆ ಕೊಡ್ಬೋದಾ? ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನದು ಎಕ್ಸಾಂಪಲ್? ತಣ್ಣೀರು ಸಹಜ, ನೀರಿನ ಸಹಜ ಸ್ಥಿತಿ. ಕಲ್ಪನಾ ಮೇಡಮ್, ನೀವ್ ಹೇಳ್ತೀರಾ? ಏನೋ ಆನ್ ಮಾಡಿದ್ರಿ ಏನೋ? ಅದೇ ನೀರು ಅಂದಷ್ಟೇ. ನೀರು ತಣ್ಣಗೆ ಅದರ ಸಹಜ ಸ್ವಭಾವ. ಸಹಜವಾಗಿ ನೀರು ಅಂದ ತಕ್ಷಣ ತಣ್ಣಗಿದೆ, ಬೆಂಕಿ ಅಂದ್ರೆ ಬಿಸಿಯಾಗಿದೆ ಅನ್ನೋದು ಒಂದು ಅದರ ಸ್ವಭಾವ, ಅದರದ್ದು ಸ್ವಂತ ಏನು ಅದು ಎಕ್ಸಿಸ್ಟ್ ಆಗುತ್ತೋ ಅದರದ್ದು. ಈಗ ನೀರಿನ ಬಿಸಿ ನೀರು ಅಂತ ಅನ್ನುವಾಗ ನಾವು ಕಾಯಿಸ್ಬೇಕು, ಅದನ್ನ ಕಾಯಿಸಿ ಬಿಸಿ ಮಾಡ್ಬೇಕು. ಒಂದು ಪ್ರಯತ್ನದ ಮೂಲಕ ಅದರ ಒಂದು ಸ್ವಭಾವವನ್ನ ಬದಲಾಯಿಸ್ತೀವಿ. ಆದ್ರೆ ಆ ಬದಲಾವಣೆ ಇದೆ, ಅಸಹಜತೆ, ಸಹಜವಾಗಿಲ್ಲ ಅದು. ಇಲ್ಲಿ ನಾವು ಆನಂದ ತಗೊಂಬರಕ್ಕೆ ಏನೆಲ್ಲ ಪ್ರಯತ್ನ ಪಡ್ತೀವಿ. ಎಚ್ಚರ ಸ್ಥಿತಿಲಂತೂ ಏನೆಲ್ಲ ಪ್ರಯತ್ನ ಪಡ್ತೀವಿ. ಏನೋ ಒಂದು ಅಡಿಗೆ ಮಾಡ್ಬೇಕು ಪ್ರಯತ್ನ, ಕಾಫಿ ಕುಡಿಬೇಕು ಆನಂದ ಪಡಿಬೇಕು, ಕಾಫಿ ಆನಂದ ಪ್ರಯತ್ನ, ಇನ್ನೊಂದು ಯಾವ್ದೋ ಒಂದು, ಎಲ್ಲ ಆನಂದಗಳಿಗೂ ಪ್ರಯತ್ನವನ್ನ ಪಟ್ಟು ಅದನ್ನ ಪಡ್ಕೋತೀವಿ. ಮತ್ತೆ ಅದು ಕ್ಷಣಿಕವಾಗಿರುತ್ತೆ, ಮತ್ತೆ ಅಗೇನ್ ಅದು ರೀಸೈಕಲ್ ಆಗ್ತಾ ಇರುತ್ತೆ, ಮತ್ತೆ ಆನಂದಕ್ಕಾಗಿ ಹಾತೊರಿತಿರ್ತೀವಿ.
ಸಹಜವಾಗಿ ಈಗ ನೀರು ತಣ್ಣಗಿರೋದು ಅದ್ರ ಸ್ವಭಾವ ತಣ್ಣಗೆ ಹಾಗೆ ಸಹಜವಾಗಿ ಹಾಗೆ ಇರುತ್ತೆ, ಅದ್ರಲ್ಲಿ ಪ್ರಯತ್ನವೇ ಬೇಡ. ಹಂಗೆ ನಮ್ಮ ಸಹಜವಾದ ಸ್ಥಿತಿ ಅಂದ್ರೆ ಗಾಢ ನಿದ್ದೆಯಲ್ಲಿ ನಾವು ಏನು ಒಂದು ಆನಂದಮಯ ಕೋಶದಲ್ಲಿ ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಎಲ್ಲಿ ಅನಂತವಾದ ಅಪರಿಮಿತವಾದ ಒಂದು ಇದು ಸ್ವಪ್ರಯತ್ನವೇ ಇಲ್ಲದೆ ಹಾಗೆ ಒಂದು ಅನುಭವದಲ್ಲಿ ಇರ್ತೀವಲ್ವ, ಆನಂದ ಸ್ಥಿತಿಯಲ್ಲಿ, ಅದು ಸಹಜವಾದ ಒಂದು ಸ್ಥಿತಿ ಅಂತ ಹೇಳ್ತಾರೆ ಅಲ್ವಾ. ಅದೇ ಯಾವಾಗ ಸಹಜವಾದ ಸ್ಥಿತಿಲಿ ನಾವು ಈಗ ಎಕ್ಸ್ಪೀರಿಯನ್ಸ್ ಆಗತ್ತೆ ನಮ್ಗೆ, ಅದು ಯಾವಾಗ? ಗಾಢ ನಿದ್ದೆಯಲ್ಲಿ ನಮ್ಗೆ ಅದೊಂದು ಅರಿವು ಆಗುತ್ತೆ. ತಕ್ಷಣ ಎಚ್ಚರ ಸ್ಥಿತಿಗೆ ಬಂದ ತಕ್ಷಣ ಎಲ್ಲ ಬುದ್ಧಿ ನಾನು ಅಂತ ಫಸ್ಟ್ ಎಚ್ಚರ ಆದ ತಕ್ಷಣ ನನ್ನ ಐಡೆಂಟಿಟಿ ನಾನು ಅಂತ ಬರುತ್ತೆ. ದೇಹದ ಮೇಲೆ ಎಲ್ಲ ಒಬ್ರ ಮೇಲೆ ಆರೋಪ ಮಾಡ್ಕೊಂಡು ನಾವು ಬೇರೆ ಒಂದು ಸ್ಥಿತಿಗೆ ಬಂದ್ಬಿಡ್ತೀವಿ. ಅಲ್ಲಿ ತನಕ ಅಲ್ಲೇನು ಇರಲ್ವಲ್ಲ, ಎಲ್ಲವೂ ಸೂಕ್ಷ್ಮ ರೂಪಕ್ಕೆ ಹೋಗಿರುತ್ತೆ. ನಮ್ಗೆ ಅದ್ರ ಎಕ್ಸ್ಪೀರಿಯನ್ಸೇ ಎಲ್ಲ ಸ್ಥೂಲವಾದದ್ದೆಲ್ಲವೂ ಸೂಕ್ಷ್ಮಕ್ಕೆ ಹೋಗಿ ನಿಜವಾದ ನನ್ನ ಎಕ್ಸಿಸ್ಟೆನ್ಸ್ ಮೇಲಕ್ಕಿರುತ್ತೆ. ಸೊ ಅದು ಆ ಗಾಢ ನಿದ್ದೆಯ ಒಂದು ಅನುಭವದಲ್ಲಿ. ಕರೆಕ್ಟ್ ಆಗಿ ಹೇಳಿದ್ರಿ ಕಲ್ಪನಾ ಮೇಡಮ್. ಶ್ರೀನಿವಾಸ ಮೂರ್ತಿ ಸರ್, ಬುದ್ಧಿ ಮತ್ತು ಆತ್ಮ ಅದರ ವ್ಯತ್ಯಾಸ ಕಾಂತಿಜಿ, ಒಂದೇ ಒಂದು ಡೌಟ್. ಆ ಸಹಜ ಸ್ಥಿತಿ ಎಚ್ಚರವಾದಾಗ್ಲೂ ಯಾಕೆ ಇರಲ್ಲ ಅಂತ ಮೇಡಮ್, ಏನ್ ಕ್ವಶನ್ ಅನ್ಸರಿ ಹೇಳಿ ಮೇಡಮ್, ಕೇಳಿಸ್ಲಿಲ್ಲ. ನಾವ್ ಯಾಕೆ ಸಹಜ ಸ್ಥಿತಿಗೆ ಬಂದ ತಕ್ಷಣ ರಚಿತಾ, ಸಹಜ ಸ್ಥಿತಿಗೆ ನಾವು ಬಂದ ತಕ್ಷಣ ನಾವು ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ನಾವು ಐಡೆಂಟಿಫೈ ಮಾಡ್ಕೊಂತೀವಿ, ನಾನು ಅಂತ ಎಚ್ಚರ ಆದ ತಕ್ಷಣ ಎಲ್ಲ ನೋಡ್ತೀವಿ. ಆಚೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ ಅಲ್ಲ, ಎಲ್ರೂ ಆನ್ ಮಾಡಿದೀವಿ ಅನ್ಸುತ್ತೆ. ಹೌದಾ? ಒಂದ್ ನಿಮಿಷ ನಾನು BMI ಬಂದ್ಬಿಡುತ್ತಲ್ಲ, BMI ನಾನ್ ಬಾಡಿ ಮೈಂಡ್ ಇಂಟೆಲಿಜೆಂಟ್ ಅಂತ ಬಂದ ತಕ್ಷಣ, ನಾನು ಕರ್ತೃತ್ವ ಭೋಕ್ತೃತ್ವ ಜ್ಞಾತತ್ವ ಬಂದ ತಕ್ಷಣ ಸ್ಥೂಲ ರೂಪಕ್ಕೆ ಬಂದ್ಬಿಡ್ತು. ಸ್ಥೂಲ ರೂಪಕ್ಕೆ ಬಂದ ತಕ್ಷಣ ನಮ್ಮ ಆ ಸೂಕ್ಷ್ಮ ರೂಪದೆಲ್ಲ ವಿರಾಟಾಗಿ ದೊಡ್ಡದಾಗಿ ಪ್ರದರ್ಶನಗೊಂಡ್ಬಿಟ್ಟು ನನ್ನ ಅಹಂಕಾರ ಬುದ್ಧಿ ನನ್ನನ್ನು ಆಳ್ತಾ ಹೋಗುತ್ತೆ. ಆಗ ಆನಂದ ಬರಲ್ಲ. ಆ ನಾನು ಅಂತ ಬಂದಾಗ, ನನ್ನ ದೇಹ ಅಂತಂದಾಗ ನಾನು ಸೇರ್ಸ್ಕೊತಾ ಹೋಗ್ತೀನಿ. ನಾನು ಎದ್ದೊಳ್ಬೇಕು, ನಾನು ಈಗ ಏನೋ ಅಡುಗೆ ಮಾಡ್ಬೇಕು, ನಾನೀಗ ಆಫೀಸ್ಗೆ ಹೋಗ್ಬೇಕು, ನಾನೊಬ್ಳು ಪಿಡಿಯಾಟ್ರಿಷನ್ನು, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು, ನಾನು ಅಂತ ಪರಿಮಿತಿ ಆಗಿರುವಂತಹ ನಮ್ಮ ಕೆಲಸಗಳನ್ನೆಲ್ಲ ತಗೊಳ್ತಾ ಹೋದಾಗ ಮಿತಿಯಲ್ಲಿ ಎಲ್ಲದಕ್ಕೂ ಲಿಮಿಟ್. ಈಗ ಹೋಗ್ತೀಯಾ ಅಲ್ಲಿ ಮುಗಿಯತ್ತೆ, ಇನ್ನೊಂದು ನೆಕ್ಸ್ಟ್ ಅಲ್ಲಿ ಲಿಮಿಟು, ಪ್ರತಿಯೊಂದು ಅದಕ್ಕೆ ಒಂದು ದಂತಹ ಯಾವುದೇ ಒಂದು ಅನುಭವ ಆಗ್ಲಿ ಇನ್ನೊಂದಾಗ್ಲಿ, ದ ಪ್ರೋಸೆಸ್ ಈಸ್ ನಾಟ್ ಎಂಡಿಂಗ್. ಅಂದ್ರೆ ಇಟ್ ಎಂಡ್ಸ್ ಅಟ್ ಪಾಯಿಂಟ್ಸ್. ಹಂಗೆ ವಾಸ್ಟ್ ಆಗಿ ಎಂಡ್ಲೆಸ್ ಅಂದ್ರೆ ಬೇಲಿ ಇಲ್ಲದೆ ಇರುವಂತಹ ಒಂದು ಸ್ಥಿತಿಗೆ ಹೋಗಲ್ಲ, ಬಂದ್ಬಿಡ್ತೀವಿ ವಾಪಸ್ಸು ಇಲ್ಲಿಗೆ. ಹಂಗಾಗಿ ಆ ಗಾಢ ನಿದ್ದೆ ಅನುಭವ, ಅದಕ್ಕೆ ಗಾಢ ನಿದ್ದೆ ಅನುಭವದಲ್ಲಿರುವಂತಹ ಸಹಜ ಸಮಾಧಿ ಅಲ್ಲಿಗೆ ಹೋಗ್ಬೇಕು ಅಂತ ಗುರುಗಳು ಹೇಳೋದು. ಅದೇ ನೋಡಿ, ಎಷ್ಟು ವಿಪರ್ಯಾಸ ಅಲ್ವಾ. ಅದಕ್ಕೆ ಚಿತ್ತಶುದ್ಧಿ, ಆಮೇಲೆ ಆ ಐಡೆಂಟಿಟಿ ಡ್ರಾಪ್ ಮಾಡೋದನ್ನ ಕಲಿಯೋದು, ಅದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ನಮ್ ಪ್ರಯತ್ನದಿಂದ ಮತ್ತೆ ಕಳಿಸ್ಬೇಕು ಅದನ್ನ. ನಾನ್ ದೇಹ ಅಲ್ಲ, ನಾನ್ ಬುದ್ಧಿ ಅಲ್ಲ, ನಾನ್ ಮನಸ್ಸಲ್ಲ ಅಲ್ವಾ ಮೇಡಮ್. ಯಾಕೆ ಎಚ್ಚರದಲ್ಲಿ ನಾವು ಸಹಜ ಸ್ಥಿತಿಗೆ ಯಾಕೆ ಇರಲ್ಲ ಅಂದ್ರೆ, ಅವಾಗ ಜ್ಞಾನ ಇರಲ್ಲ. ನಾನು ದೇಹ ಅನ್ನೋ ಇದ್ರಲ್ಲಿ ಪರಿಮಿತಿನಲ್ಲಿ ಇರ್ತೀವಲ್ಲ, ಅಜ್ಞಾನ ಇರುತ್ತೆ. ಅಜ್ಞಾನದಿಂದ ಇರೋದ್ರಿಂದ ಅಲ್ವಾ ಮೇಡಮ್, ಕಾತ್ಯಾನಿ ಮೇಡಮ್? ಅದಕ್ಕೆ ಸಹಜ ಸ್ಥಿತಿ ಯಾವಾಗ ಇರೋದಿಲ್ಲ ಅನ್ಸುತ್ತೆ. ಕರೆಕ್ಟ್. ಅದು ಮನಸ್ಸಿನ ಮೇಲೆ ಚಿದಾಭಾಸ ಪ್ರತಿಫಲನ ಆದಾಗ, ಈ ಮನಸ್ಸಿಗೆ ಏನಂದ್ರೆ ಹಿಂದಕ್ ನೋಡಕ್ಕೆ ಗೊತ್ತಿಲ್ಲ, ಅದಕ್ಕೆ ಮುಂದಕ್ ನೋಡಕ್ ಮಾತ್ರ ಗೊತ್ತು. ಇವಾಗ ಯಾವ್ದು ಹಿಂದಕ್ ನೋಡೋದು ನಾವ್ ಯಾವಾಗ ಕಲಿಯೋದು? ಗುರುಗಳು ನಮಗ್ ಹೇಳ್ಕೊಟ್ಟ ಮೇಲೆ ಕಲಿಯಕ್ಕಾಗತ್ತೆ ಹೊರತು, ಅದರ್ವೈಸ್ ಆ ಮನಸ್ಸು ಮಾಡಲ್ಪಟ್ಟಿರೋದೇ ಹಾಗೆ, ಮುಂದೆ ಪ್ರಪಂಚ ನೋಡೋಕೋಸ್ಕರವೇ ಮಾಡಲ್ಪಟ್ಟಿರುವಂಥದ್ದು. ಹಾಗಾಗಿ ಅದು ಮುಂದಕ್ಕೆ ದೇಹ ಮನಸ್ಸು ಬುದ್ಧಿ ಅದನ್ನ ನೋಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಪ್ರಪಂಚ, ಅದು ಕೆಲವು ನಂದು ಕೆಲವು ನಂದಲ್ಲ, ಆ ತರಹ ಹೋಗ್ತಾ ಇರತ್ತೆ ಹೊರತು ವಾಪಸ್ ನೋಡಕ್ ಗೊತ್ತಿಲ್ಲ. ಆಮೇಲೆ ಯೋಚನೆಗಳು ಇವಾಗ ಯಾವಾಗ ನಮ್ಗೆ ಅವಾಗವಾಗ ನಾವು ಎಷ್ಟು ಸರ್ತಿ ನಮ್ಗೆ ಇವಾಗ ಗುರುಗಳ ಹತ್ರ ಬರೋಕ್ಕಿಂತ ಮುಂಚೆನು
ಎಷ್ಟ್ ಸರ್ತಿ ನಮಗೆ ಆನಂದ ಚೂರ್ ಆನಂದ ಸಿಕ್ಕಿಲ್ಲ, ಪ್ರತಿನಿತ್ಯ ಸಿಕ್ಕೇ ಸಿಗುತ್ತೆ ಚೂರ್ ಆನಂದ. ಗಾಢ ನಿದ್ದೆಯಲ್ಲಿ ಪೂರ್ಣವಾದ ಆನಂದ ಸಿಗುತ್ತೆ, ಬಟ್ ಅನಲೈಸ್ ಮಾಡಕ್ಕೆ ಗೊತ್ತಾಗಿಲ್ಲ ನಮ್ಗೆ. ಇದು ಆ ನಿದ್ರಾ ಸ್ಥಿತಿಯಲ್ಲಿ ಸಿಗ್ತಾ ಇರೋ ಆನಂದವೇ ನನ್ನ ಸಹಜ ಸ್ಥಿತಿ. ಈ ಎಚ್ಚರದಲ್ಲಿ ನಾನು ಚೂರು ಯಾಕೆ ಸಿಗ್ತಾ ಇದೆ ಅಂದ್ರೆ ಮನಸ್ಸು ಆಯಾ ಟೈಮಲ್ಲಿ ಶಾಂತ ಆಗ್ತಾ ಇದೆ. ಮನಸ್ಸು ಶಾಂತ ಆಗ್ತಾ ಆದಾಗ ಆ ಒಂದು ಆತ್ಮನ ಪ್ರತಿಫಲನ ಅಲ್ಲಿ ಬೀಳ್ತಾ ಇದೆ. ಇದೆಲ್ಲ ನಮ್ಗೆ ಯಾರಾದ್ರೂ ಹೇಳ್ಕೊಟ್ಟು ಹೊರತು ಗೊತ್ತು ಮಾಡ್ಕೊಳಕ್ ಆಗಲ್ಲ. ಸಹಜ ಸ್ಥಿತಿ ಅದು ಅವಾಗ ವ್ಯವಹಾರಕ್ಕೆ ಸಂಬಂಧಿಸಪಟ್ಟಿದ್ದ ಆನಂದ ಅಲ್ವಾ ಅದು? ಅದು ಆನಂದ ಬೇರೆ. ಇವಾಗ ಜ್ಞಾನ ಇಲ್ಲದೆ ಇರುವಾಗ ಬರುವ ಆನಂದ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋ ಆನಂದನೇ ಇರುತ್ತೆ ಅಲ್ವಾ ಅವಾಗ? ಅದ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದ ಆನಂದ ಅಲ್ಲ, ಅದು ಆತ್ಮನ ಆನಂದನೇ. ಬಟ್ ನಾವು ಮಿಸ್ಟೇಕ್ ಮಾಡ್ಕೊಂಡಿದೀವಿ. ನನ್ಗೆ ಕಾರ್ ತಗೊಂಡಿದ್ರಿಂದ ಆನಂದ ಬಂತು, ನಾನ್ ಮದ್ವೆ ಮಾಡ್ಕೊಂಡಿದ್ರಿಂದ ಆನಂದ ಬಂತು ಅಂತ ನಾವು ವಸ್ತು ವ್ಯಕ್ತಿಗಳ ಮೇಲೆ ಅದನ್ನ ಆರೋಪ ಮಾಡ್ಕೋತಾ ಇದೀವಿ. ಬಟ್ ಎಲ್ಲಾ ಸಮಯದಲ್ಲೂ ಬಂದಿರೋದು ಮನಸ್ಸು ಶಾಂತ ಆಗುತ್ತೆ, ಆತ್ಮನ ಆನಂದ ಪ್ರತಿಫಲಿಸುತ್ತೆ. ಯಾವಾಗ್ಲೂ ಆನಂದಮಯ ಕೋಶದ ಆನಂದವೇ ಪ್ರತಿಫಲನ ಆಗೋದು. ಪ್ರತಿಯೊಂದು ಆನಂದದಲ್ಲೂ, ವ್ಯಾವಹಾರಿಕ ಆನಂದದಲ್ಲೂ ಅದೇ ಬರುವಂತದ್ದು. ಬಟ್ ಮಿಸ್ಟೇಕ್ ಮಾಡ್ಕೋತಾ ಇರ್ತೇನೆ. ಸೊ ಈಗ್ಲೂ ಜ್ಞಾನಿ ಯಾಕೆ ಎಚ್ಚರದ ಸ್ಥಿತಿಯಲ್ಲೂ ಸಹಜ ಸ್ಥಿತಿಯಲ್ಲಿ ಜ್ಞಾನಿಗೆ ಇರಕ್ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಅವನಿಗೆ ಅವಾಗ ಗೊತ್ತಾಗುತ್ತೆ ಇರೋದು ಆತ್ಮ ಮಾತ್ರವೇ, ಆ ಆತ್ಮ ಯಾವಾಗ್ಲೂ ಶಾಂತವೇ, ಮನಸ್ಸಿನಲ್ಲಿ ಏನೇ ಗದ್ದಲ ಇದ್ರು ಆತ್ಮಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಮನಸ್ಸು ಏನೇ ಗದ್ದಲ ಮಾಡ್ಕೋತಾ ಇದ್ರು ನಾನು ನನ್ನ ಸಹಜ ಸ್ಥಿತಿಯಲ್ಲಿ ಯಾವಾಗ್ಲೂ ಇದ್ದೀನಿ, ಬರೀ ಗಾಢ ನಿದ್ದೆಯಲ್ಲಿ ಅಲ್ಲ ಅಂತ ಜ್ಞಾನಿ ಆದ ಗೊತ್ತಾಗುತ್ತೆ. ಚೆನ್ನಾಗಿತ್ತು ಮೇಡಮ್. ಸೊ ಇಲ್ಲಿ ಮೇನ್ ಪಾಯಿಂಟ್ ಮನಸ್ಸು ಶಾಂತವಾಗಿ ಇಟ್ಕೊಳ್ಳೋದು ಮೇನ್. ಅವಾಗ ನನ್ಗೆ ಮನಸ್ಸಲ್ಲಿ ವಿಚಾರ ಮಾಡ್ತಾ ಹಿಂದಕ್ಕೆ ನೋಡೋದನ್ನ ನಾವು ಗುರುಗಳ ಉಪದೇಶ ಜ್ಞಾನದಿಂದ ಕಲಿತಾ ವಿವೇಕದಿಂದ ಮನಸ್ಸನ್ನ ಶಾಂತ ಇಟ್ಕೊಂಡಾಗ ನಮ್ಗೆ ಮತ್ತೆ ಆ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಎಚ್ಚರದಲ್ಲಿ, ಅಲ್ಲ ಮೇಡಮ್? ಹೌದು, ಮೊದ್ಲು ಮನಸ್ಸನ್ನ ಶಾಂತ ಇಟ್ಕೊಂಡಾಗ ಗೊತ್ತಾಗತ್ತೆ. ಹಾಗೆ ಗೊತ್ತಾದ್ಮೇಲೆ ಮನಸ್ಸು ಶಾಂತವಾಗಿ ಇಲ್ಲದೆ ಇದ್ದಾಗ್ಲೂ ಅದ್ ನನಗ್ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗತ್ತಲ್ಲ. ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ರು ಕೂಡ ನಾನು ಯಾವಾಗ್ಲೂ ಶಾಂತನೇ ಅನ್ನೋ ತಿಳುವಳಿಕೆ ಆಮೇಲೆ ಬರುತ್ತೆ. ಫಸ್ಟ್ ನಾವು ತಿಳ್ಕೊಬೇಕಲ್ಲ ನನ್ನ ಸ್ವರೂಪ ಏನು ಅಂತ ತಿಳ್ಕೊಳಕ್ಕೆ ಮೊದ್ಲು ಮನಸ್ಸನ್ನ ಶಾಂತ ಮಾಡ್ಕೊಂಡು ಆ ಆನಂದದ ಅನುಭವವನ್ನ ಪಡ್ಕೋತಾ ಅಯ್ಯೋ ಹೌದಲ್ಲಪ್ಪ ಕರೆಕ್ಟ್ ಅಲ್ಲ, ನಾನೇ ಆನಂದ ಸ್ವರೂಪಿ ನೋಡಿ, ಇದು ಗಲಾಟೆ ಕಡಿಮೆ ಆದ ತಕ್ಷಣ ಎಷ್ಟು ಚೆನ್ನಾಗಿ ನನ್ನ ಆನಂದ ಹೊರಸೂಸ್ತಾ ಇದೆ ಅಂತ ತಿಳ್ಕೊಳಕ್ಕೆ ಮೊದಲು ಪ್ರಯತ್ನಪೂರ್ವಕವಾಗಿ ಶಾಂತಿಯನ್ನ ಮಾಡ್ಕೋಬೇಕು. ಆಮೇಲೆ ಅದ್ರ ಅರಿವು ಇಲ್ಲ, ಅದು ಕುಣಿತಾ ಇದ್ರೂ ಕೂಡ ನಾನು ಶಾಂತ ಸ್ವರೂಪ, ನಾನು ಅದಕ್ಕೆ ಅಟ್ಯಾಚ್ ಆಗೇ ಇಲ್ಲ, ಅದನ್ನ ನೋಡೋ ಸಾಕ್ಷಿ ನಾನು ಅನ್ನೋದು ನನಗೆ ಚೆನ್ನಾಗಿ ಮನದಟ್ಟ. ಹಾಗಾದಾಗ ಪ್ರಾಬ್ಲಮೇ ಇಲ್ಲ. ಹಾಗಾದಾಗ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ರಿಸಲ್ಟು ಮನಸ್ಸು ಕುಣಿಯೋದು ನಿಂತೋಗ್ಬಿಡತ್ತೆ, ಕಡಿಮೆ ಆಗೋಗ್ಬಿಡತ್ತೆ. ಯಾಕೆ ಅಂದ್ರೆ ನಾನು ಆನಂದ ಸ್ವರೂಪಿ ಅಂತ ಗೊತ್ತಾದ್ಮೇಲೆ ಅಲ್ಲಿ ಮನಸ್ಸಿಗೆ ಇನ್ನೇನ್ ಕೆಲಸ, ಆನಂದ ಹುಡ್ಕೋ ಕೆಲಸ ಇಲ್ವಲ್ಲ, ಅದಕ್ಕೆ ಅದೇ ತಾನೇ ತಾನಾಗಿ ಶಾಂತ ಆಗೋಗ್ಬಿಡುತ್ತೆ. ಕರೆಕ್ಟ್. ತುಂಬಾ ಚೆನ್ನಾಗಿದೆ ಇದು ಲಾಜಿಕ್. ಥ್ಯಾಂಕ್ ಯು ಮೇಡಮ್. ಅಲ್ಲ, ನಮ್ಗೆ ಸಂತೋಷ ಯಾವ್ದ್ರಿಂದ ಆಗ್ತಾ ಇದೆ, ಸೋರ್ಸ್ ಯಾವುದು ಅಂತನ್ನೋದು ನಾವು ಪ್ರತಿಯೊಂದಕ್ಕೂ ನಾವು ಎನ್ಕ್ವೈರ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸಂತೋಷ ಆಗ್ಲಿ ದುಃಖ ಆಗ್ಲಿ ಯಾವುದೇ ಆಗ್ಲಿ, ಬಟ್ ನಾವ್ ಯಾವಾಗ್ಲೂ ಏನೇ ಒಂದು ನಾವು ಬಾಹ್ಯ ಪ್ರಪಂಚದಲ್ಲಿ ನಮ್ಗೆ ಇಷ್ಟ ಆಯ್ತು ಅಥವಾ ನಮ್ ತಿನ್ನೋದೇ ಒಂದು ಇಷ್ಟ ಆಯ್ತು ಅಂತಂದ್ರೆ ಇಷ್ಟ ಆಗಿದ್ದು ಎಲ್ಲಿ ನಮ್ಗೆ ಬರೀ ಆಸೆಯಿಂದನ ಅಥವಾ ಸಹಜವಾಗಿ ನಾವು ನಿರ್ಮಲವಾಗಿರೋದೇ ನಮ್ಗೆ ಒಂದು ಸಹಜ ಸ್ಥಿತಿನ ಅಂತ ನಾವು ನೋಡ್ಕೊಂಡಾಗ ಇದು ಟೆಂಪರರಿ ಪರ್ಮನೆಂಟ್ ಅಂತ ಅದೊಂದು ವ್ಯತ್ಯಾಸಗಳು ಕಂಡ್ಕೊಂಡು ಹೋಗ್ತಿದ್ದ ಹಾಗೆ ನಮ್ಗೆ ಆತ್ಮಂದು ಯಾವಾಗ್ಲೂ ಸಹಜ ಸ್ಥಿತಿಪ ನಮ್ಗೆ ಆ ಒಂದು ಸ್ಥಿತಿಯಲ್ಲಿ ಇರ್ಬೇಕು ಅಂತ ಅನ್ನೋದು ಈ ಗುರುಗಳು ನಮ್ಗೆ ಇಷ್ಟೊಂದೆಲ್ಲ ವಿವರಣೆ ಕೊಟ್ಟು ಎಲ್ಲಾ ರೀತಿಯಿಂದ ಹೇಳ್ತಾ ಇರೋದು. ಅದೇ ನಮ್ಗೆ ಹೇಗೆ ನೀರು, ಇವರು ಕಲ್ಪನಾ ಮೇಡಮ್ ಈ ಎಕ್ಸಾಂಪಲ್ ಕೊಟ್ಟಲ್ವಾ, ತಣ್ಣೀರಿಂದ ಸಹಜ ಸ್ಥಿತಿ ಅದು, ಆದ್ರೆ ಬಿಸಿ ಆದಾಗ ಅದು ಚೇಂಜ್ಡ್ ಇದು ಅದ್ರದ್ದು ನೇಚರ್ ಅಲ್ಲ ಅದು.
ನಾವು ಅಷ್ಟೇ ನಮ್ ಸಹಜ ಸ್ಥಿತಿ ಯಾವ್ದಪ್ಪ, ಆತ್ಮನಲ್ಲಿ ಇರೋದು ಸಹಜ ಸ್ಥಿತಿ. ಅಂದ್ರೆ ನಿರ್ಮಲವಾಗಿ ಇರ್ತೀವಲ್ಲ, ಅಂದ್ರೆ ಅನ್ಚೇಂಜಿಂಗ್ ಎಲ್ಲ ಒಂದು ಸನ್ನಿವೇಶದಲ್ಲೂ, ಅದು ನಾವು ನಮ್ಮ ಸಹಜ ಸ್ಥಿತಿ ಅಂತ ಗೊತ್ತಾಗ್ತಾ ಇರೋದು ಈಗ ಅನಾತ್ಮ ವಿವೇಕ, ಈ ವಿವೇಕ ಚೂಡಾಮಣಿ ನಮ್ ಗುರುಜಿ ಹೇಳಿರೋದ್ರಿಂದ ಅರ್ಥ ಆಗೋ ಲೆವೆಲ್ ಅಲ್ಲಾರು ಇದೆ ನಮ್ದು ಯಾವ ಸಹಜ ಅಸಹಜ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದೆ ಯಾವ ಅಲ್ಲೇ ನಿಲ್ಲೋದು ಅಬೈಡಿಂಗ್ ದಿ ಸೆಲ್ಫ್ ಅಂತ ರಮಣ ಮಹರ್ಷಿ ಹೇಳ್ತಾರಲ್ಲ, ಆತರ ಅದಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ನಮ್ಗೆ ಶಕ್ತಿ ದರ್ಶನ, ಸತ್ಯ ದರ್ಶನ, ಆತ್ಮದರ್ಶನ ಅವೆಲ್ಲ ಅದ್ ಮಾಡಿಕೊಂಡು ನಮ್ಗೆ ಹೇಗೆ ಈಗಾಗ್ಲೇ ಎಷ್ಟೋ ನಮ್ಗೆ ಅರ್ಥ ಆಗ್ತಾ ಇರತ್ತೆ ಯಾವ ತರದಪ್ಪ ಆತ್ಮಂದ ಎಫೆಕ್ಟ್ ಏನು, ಅನಾತ್ಮಂದ ಎಫೆಕ್ಟ್ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಅಟ್ಲೀಸ್ಟ್ ಒನ್ ಮೂಮೆಂಟ್ ಯಾವಾಗ್ಲೂ ಅಟ್ಲೀಸ್ಟ್ ಕೋಪ ಬಂದಾಗ್ಲೂ ಅಥವಾ ತುಂಬಾ ಎಕ್ಸೈಟೆಡ್ ಆದಾಗ್ಲೂ ಅವಾಗ್ಲಾರು ಗೊತ್ತಾಗತ್ತೆ. ಸೊ ಅಷ್ಟ್ರ ಮಟ್ಟಿಗೆ ನಮ್ಗೆ ಗುರುಜಿ ಹೆಲ್ಪ್ ಮಾಡಿದ್ದಾರೆ, ಒಂಥರ ಈ ತರ ಅರ್ಥ ಮಾಡಿಸಿ ಸಿಂಪಲ್ ಆಗಿ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ನಮ್ಮನ್ನ. ನಮ್ಗೆ ಕೋಪ ಬಂದಾಗ ಬಿಸಿನೀರ್ ಹಾಕ್ತೀವಿ, ಬಿಸಿನೀರು ಕೋಪ ಬಂದಾಗ ಹಾಕ್ತೀವಿ, ಮಗನಿಗೆ ಎತ್ತು ಹೊಡೆದಾಗ ಆವಿ ಹಾಕ್ಬಿಡ್ತೀವಿ. ಆಮೇಲೆ ಮಾಡಿದ ತಪ್ಪಾಯ್ತಪ್ಪ, ಮಗನ್ ಹೊಡಿಬಾರ್ದಾಗಿತ್ತು, ತಪ್ಪು ಮಾಡಿದೆ ಅಂತ ಹೇಳ್ಕೊಂಡು ಕೂಲ್ ಆದಾಗ ಆಗ ನಾವು ಸಹಜ ಸ್ಥಿತಿಗೆ ಬರ್ತೀವಿ ಅಲ್ವೇನ್ರಿ ಮೇಡಮ್? ಕರೆಕ್ಟ್ ನೋಡಿ, ಈ ಒಂದು ಎಕ್ಸಾಂಪಲ್ ಅಲ್ಲಿ 3 ಬಂದ್ಬಿಡ್ತು. ಸಹಜ ಸ್ಥಿತಿ ಯಾವುದು, ಅಸಹಜದ ಯಾವುದು, ಆತರ ಪ್ರತಿಯೊಂದಕ್ಕೂ ನಾವು ಐಡೆಂಟಿಫೈ ಮಾಡ್ತಾ ಹೋದಾಗ ಯಾವ್ದು ಪರ್ಮನೆಂಟ್, ಯಾವ್ದು ಚೇಂಜಿಂಗ್ ಅಂತ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಆತ್ಮ ಅಂದು ಏನಪ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದು ಅದೊಂಥರ ಆ ವಿವೇಕ ಬೆಳಿತಾ ಹೋಗುತ್ತೆ. ಕೋಪ ಬರಕ್ ಮುಂಚೆನೂ ಗೊತ್ತಾಗ್ತಾ ಇದೆ ಸರ್, ಈಗ ಬರ್ತಾ ಇದೆ ನೋಡು ನನಗ್ ಕೋಪ ಅಂತ. ಅಲ್ಲ, ಅವಾಗೆ ಕಡಿಮೆ ಆಗ್ಬಿಡುತ್ತೆ, ಇಂಟೆನ್ಸಿಟಿ ಕಡಿಮೆ ಆಗ್ಬಿಡುತ್ತೆ. ಅದೇ ಹೌದು ನೋಡು, ಬರ್ತಾ ಇದೆ ನನಗ್ ಕೋಪ. ಅವ್ನ್ ಚೆಲ್ದ, ಅದ್ ಎತ್ತೋದ್ ಎಷ್ಟ್ ಕಷ್ಟ ನೋಡು, ಬಂತು ನನಗ್ ಕೋಪ ಈಗ. ಚೆಲ್ತಾರಲ್ವಾ, ಹಾಲ್ ಗೀಲ್ ಚೆಲ್ಲೋದು ಮಾಡ್ತಾರಲ್ಲ ಮಕ್ಕಳು, ಅವಾಗ ಒಂದ್ ಯಾವ್ದೋ ಬರ್ತಾ ಇದೆ ಅಂತ ಗೊತ್ತಾದ್ರೆ ಅದು ಗೊತ್ತಾಗಲ್ಲ, ಆದ್ರೆ ಬರ್ತಾ ಇರೋದು ಅದ್ಯಾವ್ದು? ಯಾವ್ದು? ಏನ್ ಸರ್ ನೀವ್ ಹೇಳಿದ್ದು ಇನ್ನೊಂದ್ಸಲ ಹೇಳಿ. ಈಗ ಸ್ವಲ್ಪ ಹಿಂದೆ ಇದನ್ನ ಅನುಭವಿಸ್ತಾ ಇದ್ರಿ. ಚಿಂತೆನಾ? ವರಿ? ಅಲ್ಲ ನಿದ್ದೆ. ಕರೆಕ್ಟ್. ಅಲ್ಲ, ಅದು ತೀಟಾ ಸ್ಟೇಟ್ ಅಲ್ಲಿ ಇರ್ತೀವಿ ಸರ್ ನಾವ್ ಅವಾಗ. ಸುಮ್ನೆ ಅದು ಹೊರಗಡೆ ನೀವು ಬಾಹ್ಯ ನೋಡ್ಬೇಡಿ, ನಾವು ಒಳಗಡೆ ತೀಟಾ ಸ್ಟೇಟ್ ಅಲ್ಲಿ ಇರ್ತೀವಿ. ಧ್ಯಾನದಲ್ಲಿದ್ರಿ ಅಂತ ಗೊತ್ತಾಯ್ತು ನಂಗೆ, ಧ್ಯಾನದಲ್ಲಿದ್ರಿ ಅಂತ ಗೊತ್ತಾಯ್ತು. ಗೊತ್ತಾಯ್ತಲ್ವಾ? ಓಕೆ. ಸೊ ಆತ್ಮನಿದ್ದೆಯಿಂದಲೇ ಒಂದ್ ಪ್ರಶ್ನೆ ಹೇಳ್ಬಿಡಿ ಸರ್ ನೀವು. ನಿದ್ದೆಯಲ್ಲಿ ಅದೇ ಆನಂದದಲ್ಲಿ, ಆತ್ಮನಿದ್ದೆ ಆನಂದದಲ್ಲೇ ವಿಜ್ಞಾನಮಯ ಕೋಶ ಮತ್ತೆ ಆತ್ಮಂದು ವ್ಯತ್ಯಾಸ ಹೇಳಿ ಸರ್. ಆತ್ಮ ಮತ್ತು ವಿಜ್ಞಾನಮಯ ಕೋಶ ಅಂದ್ರೆ, ವಿಜ್ಞಾನಮಯ ಕೋಶದಲ್ಲಿ ಏನು ಬರುತ್ತದೆ ಅದು ಶಾಶ್ವತ ಅಲ್ಲ, ಅದು ಬರುತ್ತೆ ಹೋಗುತ್ತೆ. ವಿಜ್ಞಾನಮಯದಲ್ಲಿ ನೀವು ಹೇಳಿದಂಗೆ ಈ ಹೊರ ವಸ್ತುಗಳಿಗೆ ಆಕರ್ಷಿತ ಆದಾಗ ಒಂದು ಸ್ವಲ್ಪ ಸಂತೋಷ ಆಗುತ್ತೆ, ಆದರೆ ಅದು ಟೆಂಪರರಿ ಇದು. ಆದ್ರೆ ನೀವು ಆತ್ಮನ ಆನಂದ ಅಂದ್ರೆ ಅದು ಯಾವುದರ ಒಂದು ಹೊರಗಿನ ವಸ್ತು ಮೇಲೆ ಅದು ಅವಲಂಬಿತವಾಗಿಲ್ಲ, ಅದು ಸದಾಕಾಲ ಆನಂದವಾಗಿರುತ್ತೆ. ಸೊ ವಿಜ್ಞಾನಮಯ ಕೋಶದಲ್ಲಿ ನೀವು ಅಂದ್ರೆ ವಿಜ್ಞಾನಮಯ ಅಂದ್ರೆ ಅದು ಬುದ್ಧಿ. ನಾವು ರಜೋಗುಣದಿಂದ ಮಾಡ್ತೀವಿ, ರಜೋಗುಣದಿಂದ ಮಾಡಿದಾಗ ಅದರದ್ದು ಏನು ಫಲ ಬಂದಾಗ ಆಗ ನಮಗೆ ಆ ಒಂದು ಫಲ ಸಿಕ್ಕಿದಾಗ ಏನು ಆನಂದ, ಸಿಗದೇ ಇದ್ದಾಗ ದುಃಖ ಅಂತ ಏನಾಗುತ್ತೆ, ಅದು ಟೆಂಪರರಿ ಆಗುತ್ತೆ. ಇದು ಆನಂದಮಯ. ಆದರೆ ವಿಜ್ಞಾನಮಯ ಕೋಶದಲ್ಲಿ, ಆದರೆ ಆನಂದಮಯ ಕೋಶದಲ್ಲಿ ಅದು ಸದಾ ಆನಂದಮಯಿ. ಅದು ಯಾವಾಗ ಗುರುಗಳು ಹೇಳಿದ್ದಾರೆ, ನೀನೇ ಸಚ್ಚಿತ್ ಆನಂದ ಸ್ವರೂಪ ಆದ ಕಾರಣ ನೀನು ಆನಂದಮಯದಲ್ಲಿ ಆನಂದವಾಗಿರ್ತೀಯ. ಆದರೆ ಇನ್ ರಿಯಾಲಿಟಿ ಸಚ್ಚಿತ್ ಆನಂದ ಅಲ್ಲ, ಸಚ್ಚಿತ್ ಅನಂತ ನೀನು ಆದಾಗ ಮಾತ್ರ ಆ ಒಂದು ಪೂರ್ಣತ್ವದ ಆನಂದವನ್ನು ನೀನು ಪಡೀತೀಯಾ. ಸೊ ನೀನು ಯಾವಾಗ ನೀನು ನಾನು ಮತ್ತು ಪ್ರಪಂಚ ಅಂತ ಎರಡಾದಾಗ ಖಂಡ ಆಗುತ್ತೆ,
ನಾನು ಮತ್ತು ಪ್ರಪಂಚ ಒಂದಾದಾಗ ಅಖಂಡ ಆಗುತ್ತೆ. ಹಾಗೆ ನೀನು ಅಖಂಡ ಆಗಬೇಕು ಹಾಗೂ ಅನಂತ ಆಗಬೇಕು. ಆಗ ಮಾತ್ರ ನೀನು ನಿನ್ನ ಪರಿಪೂರ್ಣತವಾದ ಆನಂದವನ್ನು ಸವಿಯಬಹುದು. ಇಲ್ಲ ಆದರೆ ನೀವು ಹೇಳ್ದಂಗೆ ಹೇಳಿದ್ರೆ ಕಾಫಿ ಆನಂದ, ಇನ್ನೊಂದು ಆನಂದ ಅಂತ ಹೇಳಿದ್ರಲ್ಲ, ಆನಂದದಲ್ಲಿ ಇನ್ನ ಒಂದು ಬೇರೆ ಬೇರೆ 3 ತರ ಆನಂದ ಬೇರೆ ಇದೆ ಅಂತಾನು ಹೇಳಿದ್ದಾರೆ. ಅದು ಹೇಳಲ್ಲ ಬೇಡವಾ? ಜ್ಞಾನಮಯ ಕೋಶ, ಆಮೇಲೆ ಆತ್ಮ, ಆನಂದಮಯ ಕೋಶ ಆಮೇಲೆ ಬರುತ್ತೆ. ಅಲ್ಲ, ಅದೇ ಆತ್ಮ ಅಂದ್ರೆ ಆತ್ಮ ಅದು ಯಾವ್ದ್ರ ಮೇಲೂ ಅವಲಂಬಿತವಾಗಿಲ್ವಲ್ಲ. ಆತ್ಮ ಸದಾಕಾಲ ಅದು ಅದೇ ಅನಂತ. ಆತ್ಮ ಅಂದ್ರೆ ಅದೇ ಅನಂತ. ಅನಂತ ಅದಾದಾಗ ಸೊ ಅಲ್ಲಿ ಏನೋ ಖಂಡ ಇಲ್ಲ, ಅಖಂಡ ಅದು. ಸೊ ಅದು ಆತ್ಮ ಯಾವಾಗಲೂ ಅದು ಆನಂದ ಅಂತಾನೆ ಹೇಳ್ಬೋದು. ಬೇರೆ ನಮಗೆ ಹೊರಗಡೆ ಏನು ನಮಗೆ ಪಾರ್ಷಿಯಲ್ ಆಗಿ ಸಿಗುತ್ತೆ ಅದೆಲ್ಲ ಆಕ್ಚುಲಿ ಅದು ಆನಂದ ಅಂತ ಹೇಳ್ಬಾರ್ದು, ಸಂತೋಷ ಅಂತಾನೆ ಹೇಳ್ಬೇಕು. ಅದು ಸುಮ್ಮನೆ ಹಾಗೆ ಹೇಳ್ಕೊಂಡಿದ್ದಾರೆ. ಅದು ನಿಜವಾದ ಆನಂದ ಅಂದ್ರೆ ನಿನ್ನ ಆತ್ಮಸ್ವರೂಪ. ಇವೆಲ್ಲ ತಾತ್ಕಾಲಿಕ ಬಂದು ಹೋಗೋದು, ಅದು ಆನಂದ ಅಲ್ಲ, ಅದು ಒಂದು ಸಂತೋಷ ಅಂತ ಹೇಳಿದ್ದಾರೆ ಅನ್ಸುತ್ತೆ. ಕರೆಕ್ಟಾ ಮೇಡಮ್? 5 ಪಾಯಿಂಟ್ಸ್ ಕೊಟ್ಟಿರ ಸರ್, ನೀವು 2-3 ಪಾಯಿಂಟ್ಸ್ ಕವರ್ ಮಾಡಿದ್ರಿ. ಮೇ ಬಿ ಯಾರು ಇನ್ಯಾರು 3 ಪಾಯಿಂಟ್ಸ್ ಹೇಳ್ಬೋದು. ಅಂದ್ರೆ ಅದು ಆನಂದದಲ್ಲಿ ಹೇಳಿ. ಅದೇ ಚಾನ್ಸ್ ಕೊಡೋಣ ಸರ್. ಹೇಳಿದ್ರು ಸರ್, ಹಿಂಗ್ ಹೇಳ್ಲಿಲ್ಲ ಅಷ್ಟೇ, ಅಂದ್ರೆ ಪಾಯಿಂಟ್ ವೈಸ್ ಹೇಳ್ಲಿಲ್ಲ. ಈ ಆತ್ಮ, ಈ ನಮ್ಗೆಲ್ಲ ಗೊತ್ತಿರೋಂಗೆ ಈ ಆತ್ಮ ಯಾವಾಗ್ಲೂ ಚೈತನ್ಯ ಸ್ವರೂಪಿ, ಸದಾ ಚೈತನ್ಯ. ಆದ್ರೆ ಈ ಬುದ್ಧಿ ಜಡ. ಅದು ಬುದ್ಧಿ ಜಡ ಅಂತಂದ್ರೆ ಬುದ್ಧಿಯ ಮೇಲೆ ಚಿದಾಭಾಸ ಆತ್ಮನ ಬೆಳಕು ಬಿದ್ದಾಗ ಮಾತ್ರ ಅವನು ಆಕ್ಟಿವೇಟ್ ಅಂತ. ಈಗ ಬಲ್ಬ್ಗೆ ಎಲೆಕ್ಟ್ರಿಸಿಟಿ ಹೆಂಗ್ ಬಿದ್ದಾಗ ಮಾತ್ರ ಬಲ್ಬ್ ಉರಿಯಕ್ ಸಾಧ್ಯ, ಹಾಗೆ. ಸೊ ಅದರ್ವೈಸ್ ಈಸ್ ಜಡ ಬುದ್ಧಿ. ಮತ್ತೆ ಇದು ಆತ್ಮ ಅಪರಿಮಿತವಾದ್ದು, ಅಪರಿಮಿತಿ ಇಲ್ಲದೆ ಇರುತ್ತದೆ. ಇಟ್ಸ್ ನಾಟ್ ಬೌಂಡ್ ಬೈ ಸ್ಪೇಸ್, ಟೈಮ್ ಅಂಡ್ ಫಾರಮ್ ಅಂತ. ಅದಂತೂ ಬಹಳ ಚೆನ್ನಾಗಿದೆ. ಅದು ತುಂಬಾ ನಿಧಾನಕ್ಕೆ ಪ್ರತಿ ಸಾರಿ ಬೇರೆ ಬೇರೆನೆ ಅರ್ಥ ಕೊಡ್ತಾ ಹೋಗ್ತಾ ಇದೆ. ಅಂದ್ರೆ ತಿಳ್ಕೊತಾ ಸ್ಪೇಸ್, ಅದು ಜಾಗಕ್ಕೆ ಪರಿಮಿತಿ ಇಲ್ಲ. ನಾವು ನಮ್ಗೆ ಎಕ್ಸಾಂಪಲ್ ನಮ್ಗೆ ಹೋಲಿಸ್ಕೊತಾ ಹೋದ್ರೆ ಸ್ಪೇಸ್ ಅಲ್ಲಿ ಬೌಂಡ್ ಆಗಿದ್ದೀವಿ, ಟೈಮ್ ಅಲ್ಲಿ ಬೌಂಡ್ ಆಗಿದ್ದೀವಿ. ಅಂದ್ರೆ ಬೌಂಡ್ ಆಗಿದ್ದೀವಿ ಅಂದ್ರೆ ಈ ಬೇರೆ ದೇಹ ಮನಸ್ಸು ಬುದ್ಧಿ ಅನ್ನುವ ಬಾಡಿ ಅನ್ನುವ ನಾ ಹೇಳಿದ್ದು. ಫಾರಮ್ ಅಲ್ಲಿ ಬೌಂಡ್ ಆಗಿದ್ದೀವಿ, ಚಿಕ್ಕವನಿದ್ದೆ, ದೊಡ್ಡವನಾದೆ, ಮುದ್ಕಾದೆ. ಟೈಮು ಇವತ್ತು ಈ ವಯಸ್ಸಾಯ್ತು ಅಥವಾ ಚಿಕ್ಕವನಿದ್ದೆ, ಏಜ್ ಆಯ್ತು, ಸ್ಪೇಸ್ ಅಲ್ಲಿ ಇಲ್ಲಿದ್ದೆ ಅಥವಾ ಆ ಊರಲ್ಲಿದ್ದೆ. ಹೀಗೆ ಬದಲಾವಣೆ ಆತ್ಮನಲ್ಲಿ ಎಲ್ಲೋ ಅದೇ ಆತ್ಮನೆ, ಎಲ್ಲರಲ್ಲೂ ಅವನೇ ಆತ್ಮ, ಎಲ್ಲದರಲ್ಲೂ ಅದೇ ಆತ್ಮ ಅವನು ಅಂತ. ಮತ್ತೆ ಬದಲಾವಣೆ ಇಲ್ಲ ಅವನಲ್ಲಿ. ಇದು ಬುದ್ಧಿ ಸದಾ ಕಾಲ ಬದಲಾಗ್ತಾ ಇರುತ್ತೆ. ನಾನು ಕರ್ತ, ನಾನು ಭೋಗ್ತ, ನಾನು ಜ್ಞಾತ ಅಂತ ಎವ್ರಿ ಮಿನಿಟ್ ನಾವು ಈ ದೇಹ ಮನ್ಸ್ ಬುದ್ಧಿ ಜೊತೆಗೆ ಸೇರ್ಸ್ಕೊಂಡು ಹೇಳ್ತಲೇ ಇರ್ತೀವಿ. ಮತ್ತೆ ಇದು ನಿತ್ಯ ಆತ್ಮ ನಿತ್ಯ. ನಮ್ಮ ಈ ಬುದ್ಧಿ ನಾವಿರೋ ತನಕ ನಮ್ಗೆ ಗೊತ್ತಿದೆ, ಈ ಒಂದು ಶರೀರ ವಿಜ್ಞಾನಮಯ ಕೋಶ ಅಂತಂದಾಗ ಇದು ಯಾವಾಗ ನಾಶ ಆಗತ್ತೆ ಅಂತ ನಮ್ಗೆ ನೋಡಿದೀವಿ, ಕೇಳಿದೀವಿ. ಅದು ನಾಶ ಆಗಿ ಹೋಗ್ತಾ ಇರುತ್ತೆ. ಆದ್ರೆ ಇದು ನಿತ್ಯ ಸತ್ಯ ಆತ್ಮ. ಮತ್ತೆ ಆತ್ಮ ದೃಕ್ ಆಗ್ತಾನೆ. ಕಲ್ಪನಾ ಮೇಡಮ್ ಬಿದ್ದ ಬೆಳಕಿನಿಂದ ದೃಶ್ಯ ಮ್ಯೂಟ್ ಆಯ್ತು. ಕಾಂತಿ ಮ್ಯೂಟ್ ಆಗಿತ್ತ ಇಷ್ಟೊತ್ತು? ಅಲ್ಲ ಈಗ ಸರಿ ಹೋಯ್ತು. ಕಂತಿನ ಹೇಳ್ದೆ ಇಷ್ಟೊತ್ತರ್ಗು, ಕೇಳಿಸ್ಲಿಲ್ವಾ? ಬರ್ಲಿಲ್ಲ, ಪಾರ್ಟ್ ಕೇಳಿಸ್ಲಿಲ್ಲ. ಹೌದಾ? ಅದೇ ನಿತ್ಯ
ಅದೇ ನಿತ್ಯ ಅನಿತ್ಯದ ಬಗ್ಗೆ. ಆತ್ಮ ನಿತ್ಯ, ಇದು ಅನಿತ್ಯ ಯಾವುದು ಬುದ್ಧಿ. ಯಾಕೆಂದ್ರೆ ಬುದ್ಧಿ ವಿಜ್ಞಾನಮಯ ಕೋಶ ಅನ್ಕೊಂಡ್ರೆ ಆ ಕೋಶಗಳು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಶಿಸಿ ಹೋದಾಗ ಅದು ನಶಿಸಿ ಹೋಗುತ್ತೆ. ಈ ಆತ್ಮ ನಾಶ, ಆತ್ಮನಿಗೆ ನಾಶ ಇಲ್ಲ, ಆತ್ಮ ನಿತ್ಯ ಸತ್ಯ. ಮತ್ತೆ ಇನ್ನೊಂದು ಪಾಯಿಂಟ್ ಏನ್ ಹೇಳಿದೆ, ದೃಕ್ ದೃಶ್ಯ ಅಂತ ಹೇಳಿದೆ ಅಲ್ವಾ. ಇದು ಕೇಳಿಸ್ತಾ ಇದೆಯಾ ಕಂತೆ? ಕೇಳಿಸ್ತಿದ್ಯಾ? ಹಾ, ಇದು ದೃಕ್ ಆಗ್ತದೆ. ಯಾವುದು ಬುದ್ಧಿ ದೃಶ್ಯ ಆಗ್ತದೆ. ಬುದ್ಧಿ ದೃಕ್ ಆತ್ಮನಾಗ್ತಾನೆ. ಆತ್ಮನ ಬೆಳಕಿನಿಂದ ಇದು ಎಕ್ಸಿಸ್ಟ್ ಆಗುವಂಥದ್ದು, ದೃಶ್ಯ ಕಾಣುವಂಥದ್ದು, ಅಂದ್ರೆ ಬುದ್ಧಿ ಬೆಳಗುವಂಥದ್ದು ಅಲ್ವಾ? ಶ್ರೀನಿವಾಸಮೂರ್ತಿ ಸರ್, ಕಲ್ಪನಾ ಮೇಡಮ್ ಇಬ್ರು ಬುದ್ಧಿ ಮತ್ತೆ ಆತ್ಮದ್ ವ್ಯತ್ಯಾಸ ಹೇಳಿದ್ರಿ. ಇಬ್ರದು ಎಲ್ಲ ಕವರ್ ಆಯ್ತು, ಇಬ್ರದ್ದು ಎಲ್ಲ ಕವರ್ ಆಯ್ತು. ಇಲ್ಲಿಗೆ ಈ ಒಂದು ವಿಜ್ಞಾನಮಯ ಕೋಶದ್ದು ಅದ್ರ ಬಗ್ಗೆ ವಿವರಣೆ ಫುಲ್ ಮುಗಿಯತ್ತೆ. ಆದ್ರೆ ಇದರಲ್ಲಿ ಆನಂದಮಯ ಕೋಶನು ಕಂಟಿನ್ಯೂ ಆಗಿದೆ. ಮೇಡಮ್ ಈಗ ಅಲ್ಲ, ಅದೇ ಈಗ ಉಮಾ ಅವರೇ, ನೀವು ಆನಂದಮಯ ಕೋಶ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇವಾಗ ಇವರು ಕಾಂತಿಯವರು ಹೊರಟ್ರೆ ನೀವು ಕಂಟಿನ್ಯೂ ಮಾಡ್ತೀರಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡೋಣ? ಮೇಡಮ್ ಇಲ್ಲಿಗೆ ನಿಲ್ಸ್ಬಿಡೋಣ, ಯಾಕಂದ್ರೆ ಆಮೇಲೆ ಶುರು ಮಾಡೋಣ. ಇಲ್ಲ ಅಂತಂದ್ರೆ ಈಗ ಕಂಟಿನ್ಯೂ ಮಾಡೋಣ. ಬರ್ಕೊಂಡಿದ್ದೀನಿ ನಾನು, ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇದು ಅರ್ಥಕ್ಕೆ ನಿಲ್ಸೋದ್ ಬೇಡ ಅಂತ ಅಷ್ಟೇ. ಇಲ್ಲ ಇವತ್ತು ಇಲ್ಲಿ ನಿಲ್ಸ್ಬಿಡೋಣ ಇದನ್ನ. ಅಲ್ಲ, ನೀವು ರೆಡಿ ಇದ್ರೆ ನೀವು ಕಂಟಿನ್ಯೂ ಮಾಡಿ, ತೊಂದ್ರೆ ಇಲ್ಲ. ಅಂದ್ರೆ ಮೇಡಮ್ ನಾನು ಕ್ವಶನ್ಸ್ ಗೆ ತನಕ ರೆಡಿ ಮಾಡ್ಕೊಂಡಿಲ್ಲ, ಜಸ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಹಾಗಾಗಿ ನಾನು ಇನ್ನು ಅದೊಂದ್ಸಲಿ ನೋಡ್ಬೇಕಾಗಿತ್ತು ನಾನು. ಹಾಗಾಗಿ ಅದನ್ನ ಇದ್ ಮಾಡಿಲ್ಲ ನಾನು. ಸರಿ, ಇವಾಗ ಇದು ನಾನು ಇದು ವಿಡಿಯೋ ಇದು ಹಾಕಿದ್ರೆ ಅದು ಸರಿಯಾಗಿ ಬರುತ್ತಾ? ನಂಗೂ ಐಡಿಯಾ ಬರ್ತಿರ್ಲಿಲ್ಲ. ನಂದೇನು ಇದ್ರಲ್ಲಿ ಪಿಕ್ಚರ್ಸೇ ಕಾಣಿಸ್ತಾ ಇಲ್ಲ. ಮೇಡಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾ ಕಂಟಿನ್ಯೂ ಮಾಡ್ಬೇಕಾ, ಉಮಾ ಮೇಡಮ್ ಕಂಟಿನ್ಯೂ ಮಾಡ್ಬೇಕಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ? ಉಮಾ ನೀವು ಕಂಟಿನ್ಯೂ ಮಾಡ್ಬೇಕಾ? ನಾನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಇವಾಗ ರೆಕಾರ್ಡಿಂಗ್ ನಾನು ಆನಂದಮಯ ಕೋಶದಲ್ಲಿ ಅದರ ಪ್ರತಿಫಲನ ಪ್ರಿಯ, ಮೋದ, ಪ್ರಮೋದ ಅಂತೆಲ್ಲ ಇದೆಯಲ್ಲ ಇದ್ರಲ್ಲಿ, ಅದನ್ನ ಕವರ್ ಮಾಡಲಿಲ್ಲ ಅಲ್ವಾ? ಅಲ್ಲ, ಅದು ಇವತ್ತು ಅವ್ರು ಕಾಂತಿ ಅವ್ರಿಗೆ ಬೇರೆ ವರ್ಕ್ ಇದೆ, ಮಗನ್ ಕರ್ಕೊಂಡ್ ಬರಬೇಕು ಅಂತ. ಈಗ ಸದ್ಯಕ್ಕೆ ಅವ್ರು ಕ್ವಿಟ್ ಮಾಡ್ತಾರೆ. ಈಗ ಮುಂದೆ ಉಮಾ ಅವರು ಕಂಟಿನ್ಯೂ ಮಾಡ್ತಾರೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತಾರೆ. ಆನಂದಮಯ ಕೋಶದ್ದು ಬೇಕಾದಷ್ಟು ಇದೇ ವಿಡಿಯೋನೇ, ಈ ವಿಡಿಯೋನೇ ಕಂಟಿನ್ಯೂ ಆಗುತ್ತೆ. ವಿಜ್ಞಾನಮಯ ಕೋಶ ಮುಗೀತು, ಆನಂದಮಯ ಕೋಶ ಶುರುವಾಗುತ್ತೆ. ಆನಂದಕ್ಕೆ ನಾವು ಮುಂದಿನ ವಾರ ಎಂಟರ್ ಆಗ್ತೀವಿ. ಇವಾಗ ನೀವು ಕ್ವಿಟ್ ಮಾಡಿ ಕಾಂತಿ. ಓಕೆ ಮೇಡಮ್, ಹರಿ ಓಂ. ಈಗ ರಜಿತಾ, ನಿಮ್ಗೆ ಮೆಡಿಟೇಷನ್ ಹಾಕಕ್ಕಾಗತ್ತಾ? ಹಾ ಮೇಡಮ್, ಹಾಕ್ತೀನಿ. ಮೊಬೈಲ್ ನಲ್ಲೇ ಶೇರ್ ಮಾಡ್ಬೇಕು, ಪರವಾಗಿಲ್ವಾ? ಹಾ ಮಾಡಿ. ನಂದು ಇದು ಯಾಕೋ ಇದ್ರಲ್ಲಿ ಏನು ಪಿಕ್ಚರ್ ಬರ್ತಿಲ್ವಲ್ಲ, ಅದ್ರಲ್ಲಿ ಮಾಡಕ್ ಆಗತ್ತಾ ಇಲ್ವೋ? ಬೇಕಾದ್ರೆ ನಾನು ಟ್ರೈ ಮಾಡಿ ನೋಡ್ತೀನಿ. ಆಗದೆ ಹೋದ್ರೆ ನೀವು ಮಾಡೋದಂತೆ. ಫಸ್ಟ್ ಪ್ರಾರ್ಥನೆ ಮಾಡ್ಬಿಟ್ಟು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ. ಹಾ ಸರಿ ಮೇಡಮ್, ಓಕೆ. ಪ್ರಾರ್ಥನೆ ಮಾಡ್ತೀನಿ ನಾನೇನೆ. ಅಸತೋ ಮಾ ಸತ್ಕಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ, ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ
परात् परा ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम् लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु। हरिः ओम तत्सत्। श्री गुरुभ्यो नमः।